ದೇವರಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ಅಭಿನಂದನೆಗಳು. ಕಳೆದ ಬಾರಿ ನಾವು ಭೇಟಿಯಾದಾಗ ಯಹೂದ್ಯರು ಅಂದರೆ ಇಸ್ರಾಯೇಲ್ಯರು ದೇವರ ದೂತರಿಂದ ಮುದ್ರೆ ಹಾಕಲ್ಪಡುತ್ತಾರೆ. ಯಾತಕ್ಕಾಗಿ ಮುದ್ರೆ ಹಾಕಲ್ಪಡುತ್ತಾರೆ ಎಂದರೆ ಕರ್ತನ ಕೋಪಾಗ್ನಿಯು ಪ್ರಕಟವಾಗುವಂಥ ಕಾಲಘಟ್ಟದಲ್ಲಿ ಅವರು ಆ ಕೋಪಾಗ್ನಿಯಿಂದ ಬಾಧೆಗೆ ಒಳಗಾಗಬಾರದೆಂದು, ಒಟ್ಟಾರೆ ಇಸ್ರಾಯೇಲ್ ಜನಾಂಗವು ನಾಶವಾಗಬಾರದು ಎನ್ನುವುದರಲ್ಲಿ ಕರ್ತನು ಬಹಳ ಎಚ್ಚರವಾಗಿ ಕ್ರಿಯೆ ಮಾಡಿ ಅವರಿಗೆ ಅಬ್ರಹಾಮನ ಬಳಿ ಮಾಡಿದಂತಹ ವಾಗ್ದಾನವನ್ನು ನೆನಪು ಮಾಡಿಕೊಂಡು ಸ್ವಲ್ಪ ಮಂದಿಯನ್ನು ಕರ್ತನು ತಮಗೋಸ್ಕರವಾಗಿ ಗೊತ್ತು ಮಾಡಿಕೊಂಡು ಅವರನ್ನು ಈ ಭೂಮಿಯಲ್ಲಿ ಉಳಿಸುತ್ತಾರೆ. ಅದು ಬಹು ಮುಖ್ಯವಾದ ಒಂದು ಕಾರ್ಯ. ಅದನ್ನು ನಾವು ಸ್ಪಷ್ಟವಾಗಿ ಗ್ರಹಿಸಿಕೊಳ್ಳಬೇಕು. ಆದ್ದರಿಂದಲೇ ಕರ್ತನ ಕೋಪಾಗ್ನಿಯು ಬರುವುದಕ್ಕಿಂತ ಮುಂಚಿತವಾಗಿಯೇ, ಕೋಪಾಗ್ನಿಯಲ್ಲಿ ಬಹಳ ವಿಷಯವನ್ನು ನೋಡಿದ್ದೆವು 6ನೇ ಮುದ್ರೆಯ ಒಂದು ಕಾಲಘಟ್ಟದಲ್ಲಿ. ಆದರೆ ಆ ಕೋಪಾಗ್ನಿಯಲ್ಲಿ ಲೋಕದಲ್ಲಿ ದೊಡ್ಡ ಬಾಧೆಯನ್ನು ಉಂಟು ಮಾಡುವಂತಹ ಕೋಪಾಗ್ನಿ ಯಾವುದೆಂದು ಕೇಳಿದರೆ ಗಾಳಿಯಿಂದ ಉಂಟಾಗುವ ಭಯಂಕರತೆ. ಅದು ಒಟ್ಟಾರೆ ಈ ಜಗತ್ತನ್ನು ದೊಡ್ಡ ಬಾಧೆಗೆ ತಳ್ಳುವುದದು. ಆ ಬಾಧೆಯು ಬರುವುದಕ್ಕಿಂತ ಮುಂಚಿತ ಕಾಲಘಟ್ಟದಲ್ಲಿ ಅದನ್ನು ನಿಲ್ಲಿಸಿ ತಮ್ಮ ಜನಗಳನ್ನು, ಇಸ್ರಾಯೇಲ್ ಜನಗಳನ್ನು ಅವರು ಪ್ರತ್ಯೇಕವಾಗಿ ಮುದ್ರಿಸುತ್ತಾರೆ. ಅವರು ಈ ಕಾರ್ಯದಲ್ಲಿ ಬಾಧೆಗೆ ಒಳಗಾಗಿ ಆ ಗೋತ್ರಗಳನ್ನು, ಕುಲಗಳನ್ನು, ಜನಗಳನ್ನು ನಾಶ ಮಾಡದಂತೆ ತಮಗೆಂದು ಪ್ರತ್ಯೇಕವಾಗಿ ಒಂದು ಗುಂಪನ್ನು ಉಳಿಸುವುದಕ್ಕಾಗಿ ಕರ್ತನವರನ್ನು ಗುರುತಿಸುತ್ತಾರೆ ಎನ್ನುವುದನ್ನು ನಾವು ನೋಡುತ್ತೇವೆ. ಇದು ಯಾವಾಗ ನಡೆಯುತ್ತದೆ ಎಂದು ನಾವು ನೋಡುವುದಾದರೆ, ಇದು ಯಾವಾಗ ನಡೆಯುತ್ತದೆ ಎಂದರೆ ಕರ್ತನ ಸಭೆಯಾದದ್ದು ಪರಲೋಕಕ್ಕೆ ಎತ್ತಲ್ಪಡುವುದಕ್ಕಿಂತ ಮುಂಚಿತವಾಗಿ, ರ್ಯಾಪ್ಚರ್, ಕರ್ತನ ಬರುವಿಕೆ ಭೂಮಿಯಲ್ಲಿ ಬಹಿರಂಗವಾಗಿ ಬರುವುದಕ್ಕಿಂತ ಮುಂಚಿತವಾಗಿ ಅವರ ಬರುವಿಕೆ ಅವರ ಸಭೆಗೋಸ್ಕರವಾಗಿ ಬರುತ್ತದೆ. ಅವರ ಸಭೆಗೋಸ್ಕರವಾಗಿ ಅವರು ಬರುವರು. ಆಗ ಉಳಿದವರು ಯಾರು ಆ ಬರುವಿಕೆಯನ್ನು ನೋಡುವುದಿಲ್ಲ, ನೋಡಲಾಗುವುದಿಲ್ಲ, ಕೇಳಲಾಗುವುದಿಲ್ಲ. ಅದು ಯಾರಿಗೋಸ್ಕರ ಬರುತ್ತಾರೆಂದರೆ ತಮ್ಮ ಸಭೆಯನ್ನು ತೆಗೆದುಕೊಂಡು ಹೋಗುವುದಕ್ಕೋಸ್ಕರವಾಗಿ ಕರ್ತನು ಬರುತ್ತಾರೆ. ಆದ್ದರಿಂದ ಆ ಬರುವಿಕೆಯನ್ನು ರಹಸ್ಯ ಬರುವಿಕೆ ಎಂದು ಹೇಳುತ್ತೇವೆ. ಆ ರಹಸ್ಯ ಬರುವಿಕೆಯಲ್ಲಿ ಕರ್ತನು ತೆಗೆದುಕೊಂಡು ಹೋದ ನಂತರವೇ ಈ ಭೂಮಿಯಲ್ಲಿ ಉಪದ್ರವ ಕಾಲಗಳು ಆರಂಭವಾಗುತ್ತದೆ. ಸೈತಾನನ 7 ವರ್ಷಗಳ ಆಳ್ವಿಕೆಯ ಕಾಲವು ಬರುವಂತದಾಗಿದೆ. ಇವರು ತೆಗೆಯಲ್ಪಡುವುದಕ್ಕಿಂತ ಮುಂಚಿತವಾಗಿ ಇವರು 1,44,000 ಇಸ್ರಾಯೇಲ್ಯರು ಕರ್ತನಿಂದ ಗುರುತಿಸಲ್ಪಡುವವರಾಗಿರುತ್ತಾರೆ. ಇದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಅದಕ್ಕೆ ಒಂದು ಹಿಂಟ್ ಹೇಳುತ್ತೇನೆ, ಗಮನಿಸಿ. ಇಲ್ಲಿ ಏನು ನಡೆಯುತ್ತದೆ ಒಂದು ಹಿಂಟ್ ಹೇಳುತ್ತೇನೆ, ಗಮನಿಸಿರಿ. ಇವುಗಳ ನಂತರ ಎಂಬುದಾಗಿ ಒಂದು ಪದವಿದೆ. ಆ ಪದದಲ್ಲಿ ಬರೆಯಲ್ಪಟ್ಟಿದೆ 7ನೇ ಅಧ್ಯಾಯದಲ್ಲಿ 9ನೇ ವಾಕ್ಯ. 7ನೇ ಅಧ್ಯಾಯದ 9ನೇ ವಾಕ್ಯದಲ್ಲಿ, ಈ 7ನೇ ಅಧ್ಯಾಯದ 9ನೇ ವಾಕ್ಯವು ಈ ರೀತಿ ಹೇಳುತ್ತದೆ: ಇದಾದ ಬಳಿಕ ನಾನು ಇನ್ನೊಂದು ದಿವ್ಯ ದರ್ಶನವನ್ನು ಕಂಡೆ. ಯಾರಿಂದಲೂ ಎಣಿಸಲಾಗದಷ್ಟು ಒಂದು ದೊಡ್ಡ ಜನಸಮೂಹವು ನೆರೆದಿತ್ತು. ಅವರು ಎಲ್ಲಾ ದೇಶ, ಭಾಷೆ, ಕುಲಗೋತ್ರಗಳಿಂದ ಬಂದವರಾಗಿದ್ದರು. ಇದಾದ ಬಳಿಕ ಎಂದರೆ ಏನು ನಡೆದ ಬಳಿಕ? ಈ ಇದಾದ ಬಳಿಕ ಎನ್ನುವಂತ ಈ ಪದವು 3 ಮುಖ್ಯವಾಗಿರುವಂತಹ ಸ್ಥಳದಲ್ಲಿ ಪ್ರಕಟಣೆಯ ಪುಸ್ತಕದಲ್ಲಿ ಪ್ರಯೋಗ ಮಾಡಲ್ಪಟ್ಟಿರುವುದಾಗಿದೆ. ಒಂದು, ಪ್ರಕಟಣೆಗಳು 4ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಇದಾದ ಬಳಿಕ. ಅದಕ್ಕಿಂತ ಮುಂಚಿತವಾಗಿ ಸಭೆಗಳ ಕುರಿತಾಗಿ, ಸಭೆಗಳಲ್ಲಿ ಕರ್ತನು ಮಾಡುವಂತ ಕಾರ್ಯಗಳ ಕುರಿತಾಗಿ ಪ್ರಕಟಣೆಗಳಲ್ಲಿ 3ನೇ ಅಧ್ಯಾಯದವರೆಗೂ ಸ್ಪಷ್ಟವಾಗಿ ಹೇಳಲ್ಪಟ್ಟದಾಗಿದೆ. ಸಭೆಗಳಿಗೆ ಹೇಳಲ್ಪಟ್ಟಂತಹ ಪತ್ರಿಕೆಗಳು, ಸಭೆಗಳು ಮಾಡಬೇಕಾದ ಕಾರ್ಯಗಳು, ಸಭೆಗಳಿಗೆ ಕರ್ತನು ಮಾಡುವಂತಹ ಕಾರ್ಯಗಳು, ಅವರಿಗೆ ಯಾವ ಯಾವ ವಾಗ್ದಾನವನ್ನಿಟ್ಟಿದ್ದಾರೆ, ಸಭೆಯ ಕುರಿತಾಗಿರುವ ಕಾರ್ಯಗಳು ನಡೆದ ನಂತರ ನಡೆಯುವಂತಹ ಭಯಂಕರಗಳ ಕುರಿತಾಗಿ 4ನೇ ಅಧ್ಯಾಯದಲ್ಲಿ ಬಹಳ ಕಾರ್ಯಗಳು ಹೇಳಲ್ಪಟ್ಟಿದೆ. ಆಗ ಇದನ್ನು 3 ವಿಭಾಗವಾಗಿ ವಿಭಾಗಿಸಬೇಕು. ಇದಾದ ಬಳಿಕ ಎಂದರೆ ಮುದ್ರೆ ಹಾಕುವ ಅನುಭವ ನಡೆಯುತ್ತದೆ. ಮುದ್ರೆಯನ್ನು ಹಾಕುವ ಅನುಭವದ ನಂತರ ಇದಾದ ಬಳಿಕ ಏನು ನಡೆಯುತ್ತದೆ ಎಂದು ಕೇಳಿದರೆ ಪರಲೋಕಕ್ಕೆ ಸಭೆಯು ಎತ್ತಲ್ಪಡುವಂತದ್ದಾಗಿದೆ ಎನ್ನುವಂಥದ್ದನ್ನು ಸ್ಪಷ್ಟವಾಗಿ ನಾವು ಗ್ರಹಿಸಿಕೊಳ್ಳಬಹುದು. ಹಾಗಂದ್ರೆ ಇದಾದ ಬಳಿಕ ಅಂದ್ರೆ ಯಾವುದಾದರ ಬಳಿಕ? ಹಾಗಾದ್ರೆ ಈ ಸ್ಥಳದಲ್ಲಿ ಹೇಳುತ್ತಾರಲ್ಲ, ಇದಾದ ಬಳಿಕ ನಾನು ಈ ರೀತಿ ಕಂಡೆ, ಕರ್ತನ ಮುಂಭಾಗದಲ್ಲಿ, ಸಿಂಹಾಸನ ಮುಂಭಾಗದಲ್ಲಿ ಜನಸಮೂಹಗಳು ಬಂದು ಅವರ ಮುಂದೆ ಮೊಣಕಾಲುರುವುದನ್ನು ನೋಡಿದೆ ಎಂಬುದಾಗಿ ಹೇಳುತ್ತಾರಲ್ಲ. ಇದಾದ ಬಳಿಕ ಎಂದರೆ ಈ 1,44,000 ಮಂದಿ ಮುದ್ರೆ ಒತ್ತಿಸಿಕೊಂಡ ನಂತರ ಅವರಿಗೆ ಯಾವಾಗ ಮುದ್ರೆ ಹಾಕುತ್ತಾರೆಂದರೆ ಅದಕ್ಕೂ ಮುಂದೆ ನಡೆದಂತಹ ಭಯಂಕರತೆಗಳು ಅವು ತಿರಿದ ಕೂಡಲೇ ಇದಾದ ಬಳಿಕ ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ಹಾಗಾದರೆ 3 ಇದಾದ ಬಳಿಕ ಎಂದರೆ ಪ್ರತಿ ಸಂಭವದ ನಂತರವೂ ಒಂದೊಂದು ಪ್ರತ್ಯೇಕ ಸಂಭವಗಳು ನಡೆಯುತ್ತದೆ ಎನ್ನುವಂಥದ್ದನ್ನು ಸ್ಪಷ್ಟವಾಗಿ ಈ ಮಾತುಗಳು ನಮಗೆ ತೋರಿಸುವಂತದ್ದಾಗಿದೆ. ಹಾಗಾದರೆ ಯಾವುದು ಮುಂದೆ ನಡೆಯುವುದು, ಯಾವುದು ನಂತರ ನಡೆಯುವುದೆಂದು ಕೇಳಿದರೆ ಮೊದಲು ಮುದ್ರೆ ಒತ್ತುವಂತ ಸಂಭವ ನಡೆಯುವುದು. ಇದನ್ನಿಟ್ಟು ನಾವು ನೋಡುವುದಾದರೆ ಈ ಸಭೆಗಳು ಉಂಟು ನೋಡಿರಿ, ಸಭೆಗಳು ಎತ್ತಲ್ಪಡುವಂತಹ ಸಭೆಗಳು, ಈ ಸಭೆಗಳಿಗೆ ಕರ್ತನು ಕೊಡುವಂತಹ ಕಡೆಯದಾಗಿರುವ ಪ್ರಾಜೆಕ್ಟ್. ಸಭೆಗಳಿಗೆ ಅನೇಕ ಪ್ರಾಜೆಕ್ಟ್ ಉಂಟು. ಅದು ಮೊದಲ ಶತಮಾನದಲ್ಲಿ ಸಭೆ ಎನ್ನುವಂತಹ ಒಂದು ಕಾರ್ಯವನ್ನು ದೇವರು ಏರ್ಪಡಿಸಿ
ಹೊಸ ಒಡಂಬಡಿಕೆಯ ಕಾಲ ಎಂಬುದಾಗಿ ಬರುವಂತಹ ಕಾರ್ಯವು ಸಭೆಗಳ ಕಾಲವೇ. ಅದರಲ್ಲಿ ನೋಡಿ, ಸಭೆಗೆ ಬೇಕಾಗಿರುವ ನೇಮಗಳು, ಸಭೆಗೆ ಬೇಕಾಗಿರುವ ನಿಯಮಗಳು, ಸಭೆಯಲ್ಲಿರುವಂತಹ ವಿಶ್ವಾಸಿಗಳು, ಸಭೆಯಲ್ಲಿ ಮಾಡಲ್ಪಡುವಂತಹ ಸೇವೆಗಳು, ಸಭೆಯಲ್ಲಿರುವವರ ಜೀವನ ಶೈಲಿಯು, ಇಂತಹ ಕಾರ್ಯಗಳನ್ನು ಸಭೆಯನ್ನು ಕೇಂದ್ರವಾಗಿಟ್ಟೇ ಮಾಡಲ್ಪಟ್ಟದಾಗಿರುವುದು. ಹಾಗಾದರೆ ನೋಡಿ, ಹೊಸ ಒಡಂಬಡಿಕೆ ಕಾಲದಲ್ಲಿ ಸಭೆಗಳ ಕಾಲ ಎನ್ನುವಂತಹ ಮತ್ತೊಂದು ಹೆಸರಿಂದ ಕರೆಯುತ್ತಾರೆ. ಹಾಗಾದರೆ ಇದನ್ನಿಟ್ಟು ನಾವು ನೋಡುವಾಗ ಸಭೆಯ ಕಾಲಘಟ್ಟ. ಹಾಗಾದರೆ ಸಭೆಗೆ ಬಹಳ ನೇಮ ನಿಯಮಗಳು, ಅನೇಕ ಕರ್ತವ್ಯಗಳು ಹೇಳಲ್ಪಟ್ಟಿವೆ. ಸಭೆಗಳಿಗೆ ಮೊದಲು ಹೇಳಲ್ಪಟ್ಟಂತಹ ಕರ್ತವ್ಯವೇನೆಂದರೆ, ನೀವು ಲೋಕದ ಕಟ್ಟಕಡೆಯವರೆಗೂ ಹೋಗಿ ಎಲ್ಲ ಜನಾಂಗದವರೆಗೂ ಸುವಾರ್ತೆಯನ್ನು ಸಾರಿ ತಂದೆ ಮಗ ಪರಿಶುದ್ಧಾತ್ಮನ ಹೆಸರಿನಲ್ಲಿ ಅವರಿಗೆ ದೀಕ್ಷಾಸ್ನಾನವನ್ನು ಕೊಡಿರಿ. ಅನಂತರ ಸಭೆಗೆ ಏನು ಮಾಡುತ್ತಾರೆ? ಆ ರೀತಿ ದೀಕ್ಷಾಸ್ನಾನ ಕೊಡಲ್ಪಟ್ಟು ಸಭೆಯಲ್ಲಿ ಸೇರಿಸಲ್ಪಟ್ಟವರಿಗೆ ಕ್ರಿಸ್ತನ ಪರಿಪೂರ್ಣವಾದ ಬೆಳವಣಿಗೆಗೆ ತಕ್ಕ ಬೆಳವಣಿಗೆಯನ್ನು ಹೊಂದತಕ್ಕ ಹಾಗೆ ಅವರಿಗಾಗಿ ಪ್ರಯಾಸ ಪಡಿರಿ ಎಂಬುದಾಗಿ ಕರ್ತನು ಸಭೆಯಲ್ಲಿ ನೋಡಿ, ಸಭೆಯಲ್ಲಿ ಎಷ್ಟೊಂದು ಕೆಲಸ ಕಾರ್ಯವನ್ನು ಕೊಟ್ಟಿದ್ದಾರೆ. ಮೊದಲು ಸಭೆಗೆ ಏನು ಕೆಲಸವೆಂದರೆ ಲೋಕಪೂರ್ತಿ ಹೋಗಬೇಕು. ಏಕೆಂದರೆ ಮೊದಲು ಸಭೆ ಆರಂಭವಾಗಿದ್ದು ಲೋಕಪೂರ್ತಿಯಾಗಿ ಆರಂಭವಾಗಲಿಲ್ಲ. ಒಂದು ಕಡೆಯಲ್ಲಿ, ಒಂದು ನಗರದಲ್ಲಿ, ಒಂದು ಮನೆಯಲ್ಲಿ, ಒಂದು ಪಟ್ಟಣದಲ್ಲಿ ನಡೆಸಲ್ಪಟ್ಟಿತ್ತು, ಅಷ್ಟೇ ಗೊತ್ತು. ಆಗ ಆ ಒಂದು ಸಭೆಗೆ ಮೊದಲು ದೇವರು ಕೊಟ್ಟಂತ ಕಟ್ಟಳೆ ಏನೆಂದರೆ, ನೀವು ಹೊರಗಡೆ ಹೊರಟು ಹೋಗಬೇಕು. ಹೊರಗಡೆ ಹೋಗಿ ಸಕಲ ಜನಾಂಗದವರೆಗೂ ಸುವಾರ್ತೆಯನ್ನು ಸಾರಬೇಕು. ಅವರು ಅದನ್ನು ಸ್ವೀಕಾರ ಮಾಡಿಕೊಂಡ ಕೂಡಲೇ ಅವರ ಶಿಷ್ಯರನ್ನಾಗಿ ಮಾಡಬೇಕು. ಅವರಿಗೆ ತಂದೆ ಮಗ ಪರಿಶುದ್ಧಾತ್ಮನ ಹೆಸರಿನಲ್ಲಿ ಅವರಿಗೆ ದೀಕ್ಷಾಸ್ನಾನವನ್ನು ಕೊಡಬೇಕು. ನೋಡಿರಿ, ದೇವದೂತರು ಬಂದು ಮುದ್ರೆ ಹಾಕುತ್ತಾರಲ್ಲವೇ, ಅದೇ ರೀತಿಯೇ ನಿಮಗೂ ಒಂದು ಮುದ್ರೆ ಹಾಕಲ್ಪಡುವಂತಹ ಅಧಿಕಾರವನ್ನು ದೇವರು ಕೊಟ್ಟಿದ್ದಾರೆ. ಆ ಒಂದು ಮುದ್ರೆಯೇ ದೀಕ್ಷಾಸ್ನಾನ. ದೀಕ್ಷಾಸ್ನಾನ ಎಂಬುದಾಗಿ ಬರುವಾಗ ಏನು ಮಾಡಬೇಕೆಂದರೆ, ನಿಮ್ಮನ್ನು ಅರಿಯದೆ ನೀವು ಆ ಮನುಷ್ಯನಿಗೆ ಕರ್ತನ ನಾಮದಲ್ಲಿ ಒಂದು ಮುದ್ರೆಯನ್ನು ಹಾಕುತ್ತೀರಾ. ಇವನು ಪಾಪದ ಪಾಲಿಗೆ ಸತ್ತವನಾಗಿ ನೀತಿಗೋಸ್ಕರವಾಗಿ ಜೀವಿಸುತ್ತಾನೆ ಎಂಬುದಾಗಿ ಈ ದೀಕ್ಷಾಸ್ನಾನದ ಮುಖಾಂತರವಾಗಿ ನಾನು ಗುರುತಿಸುತ್ತೇನೆ ಎಂಬುದಾಗಿ ಹೇಳುತ್ತೀರಲ್ಲವೇ, ಅದುವೇ ಮುದ್ರೆ. ಹಾಗಾದರೆ ಆ ಮುದ್ರೆಯನ್ನು ಹಾಕುವಂತ ಅಧಿಕಾರವನ್ನು ಕರ್ತರು ಸಭೆಗೆ ಮೊದಲು ಕೊಟ್ಟರು. ಇಲ್ಲಿಯವರೆಗೂ ಅದು ಮಾಡಲ್ಪಡುತ್ತಲೇ ಬರುತ್ತಿದೆ. ಸಾರಲ್ಪಡದಿರುವಂತಹ ಸ್ಥಳಕ್ಕೆ ಹೋಗುತ್ತಾರೆ, ಅವರಿಗೆ ಸಾರುತ್ತಾರೆ. ಕರ್ತನನ್ನು ಸ್ವೀಕಾರ ಮಾಡುವವರನ್ನು ಬಿಟ್ಟು ಬಿಟ್ಟು ಬರುವುದಿಲ್ಲ. ಕೈಯಲ್ಲಿ ಒಂದು ಪುಸ್ತಕವನ್ನು ಕೊಟ್ಟು ಓದಿಕೊಳ್ಳಿರಿ, ಆ ರೀತಿ ಬಿಟ್ಟು ಬಿಡುವುದಿಲ್ಲ. ಅವರಿಗೆ ಒಂದು ಮುದ್ರೆಯನ್ನು ಹಾಕಿ ತಂದೆ ಮಗ ಪರಿಶುದ್ಧಾತ್ಮನ ಹೆಸರಿನಲ್ಲಿ ಅವರನ್ನು ಪಾಪದ ಪಾಲಿಗೆ ಸತ್ತವರಂತೆಯೂ ನೀತಿಗೋಸ್ಕರವಾಗಿ ಜೀವಿಸುವಂತೆಯೂ ಗುರುತಿಸುತ್ತಾರೆ. ಆದ್ದರಿಂದಲೇ ದೀಕ್ಷಾಸ್ನಾನ ಎನ್ನುವಂಥದ್ದು ಬಹುಮುಖ್ಯ. ಹಲವು ಮಂದಿ ಮಾತಾಡುತ್ತಾರೆ, ಅವೆಲ್ಲವೂ ಆ ಕಾಲಘಟ್ಟದಲ್ಲಿ ಕಂಡ್ರಿ. ಈಗ ನೂತನ ಕ್ರೈಸ್ತತ್ವದಲ್ಲಿ ಮನಸ್ಸು ಬಹಳ ಮುಖ್ಯವಲ್ಲವೇ? ಮನಸ್ಸು ಮುಖ್ಯವಲ್ಲವೇ? ನಾವು ಕರ್ತನನ್ನ ಸ್ವೀಕರಿಸಿದ್ದೇವೆ, ದೀಕ್ಷಾಸ್ನಾನ ತೆಗೆದುಕೊಂಡರೆ ಮಾತ್ರವಾ ನಾವು ಪರಲೋಕದ ಒಳಗೆ ಹೋಗಲು ಸಾಧ್ಯ? ಈ ರೀತಿ ತರ್ಕ ಮಾಡುತ್ತಾರೆ. ನಾನೇ ಬಹಳ ಕೇಳಿದ್ದೇನೆ, ಯಾತಕ್ಕೆ ಈ ದೀಕ್ಷಾಸ್ನಾನ ತೆಗೆದುಕೊಳ್ಳುವುದೆಲ್ಲ? ಮನಸ್ಸಿನಲ್ಲಿ ದೇವರನ್ನು ನಂಬುತ್ತಾನೆ, ಕರ್ತನ ಹೃದಯವನ್ನು ನೋಡುವ ದೇವರೆಂಬುದಾಗಿ ಬರೆಯಲ್ಪಟ್ಟಿದೆಯಲ್ಲ, ಹಾಗಾದರೆ ದೀಕ್ಷಾಸ್ನಾನ ತೆಗೆದುಕೊಳ್ಳುವುದಿಲ್ಲ. ಸತ್ಯವೇದದಲ್ಲಿ ನೋಡಿ, ಈ ಮುದ್ರೆಗಳಿಗೆ ಎಂಬುದಾಗಿ ಒಂದು ಸ್ಪೆಷಾಲಿಟಿ ಉಂಟು. ಈ ಮುದ್ರೆಗಳನ್ನು ಒತ್ತಿಸಿಕೊಂಡ ನಂತರ ನಿಮ್ಮನ್ನು ಅರಿಯದೆ ನೀವು ಯಾರು ಎನ್ನುವಂಥದ್ದನ್ನು ಆತ್ಮದಲ್ಲಿ ಅದು ಗುರುತಿಸುತ್ತದೆ. ಒಂದು ಸಂಹಾರಕ ದೂತನ ಯಾರೊಬ್ಬರು ಬರುವಾಗ ಅವರಿಗೆ ಕೊಡಲ್ಪಡುವಂತಹ ಆಜ್ಞೆ ಏನು ಗೊತ್ತಾ? ಮುದ್ರೆ ಇದ್ದರೆ ಅವರನ್ನು ಬಿಡು, ಮುದ್ರೆ ಇಲ್ಲದಿದ್ದರೆ ಒಡೆದುರುಳಿಸು, ಅಷ್ಟೇ ಹೇಳುತ್ತಾರೆ. ಆದ್ದರಿಂದಲೇ ಏನು ಹೇಳುವುದೆಂದರೆ, ಈ ಮುದ್ರೆಗೆ ಸಂಬಂಧಪಟ್ಟ ಕಾರ್ಯದಲ್ಲಿ ತರ್ಕ ಮಾಡುತ್ತಿರಬಾರದು. ಸಿಕ್ಕಿದ ಕೂಡಲೇ ಪಡೆದುಕೊಳ್ಳಬೇಕು. ಒಂದು ಆಧಾರ್ ಕಾರ್ಡ್ ಕೊಟ್ಟರೆ ಕ್ಯೂ ಅಲ್ಲಿ ನಿಂತು ತೆಗೆದುಕೊಳ್ಳುತ್ತೀರಲ್ವೇ? ನಿಮಗೊಬ್ಬರು ಗುರುತು ಕೊಡುತ್ತಾರೆ ಎಂದು ಹೇಳಿದರೆ ಒಂದು ಪ್ಯಾನ್ ಕಾರ್ಡ್ ಅನ್ನು ತೆಗೆದುಕೊಳ್ಳಬೇಕು, ತೆಗೆದುಕೊಳ್ಳದಿದ್ದರೆ ಅಷ್ಟೇ ಎಂಬುದಾಗಿ ಹೇಳಿದ್ರೆ ತಕ್ಷಣವಾಗಿ ತೆಗೆದುಕೊಳ್ಳುತ್ತೀರಲ್ವಾ? ಅಲ್ಲೋಗಿ ತರ್ಕ ಮಾಡ್ತೀರಾ ನೀವು? ನಮ್ಮ ಮೂಲ ಪಿತೃಗಳು ಆಧಾರ್ ಪಡ್ಕೊಂಡಾರ, ಅವ್ರು ಹೋಗಿ ಪ್ಯಾನ್ ಕಾರ್ಡ್ ಇಟ್ಕೊಂಡಿದ್ದೀರಾ, ಅವರು ಗುರುತಿನ ಚೀಟಿಯ ನಂಬರ್ ಇಟ್ಕೊಂಡಿದ್ದಾರಾ ಅಂತ ಕೇಳ್ತೀರಾ? ಇಲ್ಲ. ಆ ರೀತಿ ಇದ್ದರೆ ನಿಮಗೆ ಸಿಗಬಹುದು ಅಂತ ಹೋಗಿ ನೀವು ಕೇಳುತ್ತೀರಲ್ವಾ? ಆ ರೀತಿಯಾಗಿ ಮುದ್ರೆಗಳ ಕುರಿತು ಮಾತಾಡಬಹುದೆಂದರೆ ಬಹಳ ಮಾತಾಡಬಹುದು. ಹಾಗಾದ್ರೆ ಒಬ್ಬ ದೇವದೂತನು ಹಿಡಿದು ಬಂದು ಒಂದು ಮುದ್ರೆಯನ್ನು ಹಾಕಿದ ರೀತಿಯಲ್ಲಿಯೇ ನಿಮ್ಮ ಕೈಗಳಲ್ಲಿಯೂ, ಸಭೆಗಳ ಕೈಗಳಲ್ಲಿಯೂ, ಸೇವಕರ ಕೈಗಳಲ್ಲಿಯೂ ಕರ್ತನು ಒಂದು ಮುದ್ರೆಯನ್ನು ಹಾಕುವಂತ ಅಧಿಕಾರವನ್ನು ಕೊಟ್ಟಿದ್ದಾರೆ. ಅದನ್ನು ಸಭೆಗೆ ಅವರು ಕೊಟ್ಟಂತಹ ಮೊದಲ ಆಜ್ಞೆ, ಹೊರಟು ಹೋಗಿರಿ ಎಂಬುದಾಗಿ. ಆದರೆ ಸಭೆ ಏನು ಮಾಡುತ್ತಿದೆಂದರೆ ಅದನ್ನು ಮರೆತು ಬಿಟ್ಟರು. ಯಾಕೆಂದರೆ ಕರ್ತನು ಇದನ್ನು ಸಭೆಯ ನಾಯಕರುಗಳಿಗೆ, ತಮ್ಮ ಶಿಷ್ಯರುಗಳಿಗೆ, ಅವರು ಈ ಲೋಕದಲ್ಲಿದ್ದು ಪರಲೋಕಕ್ಕೆ ಏರಿ ಹೋಗುವ ಮುಂಚಿತವಾಗಿ ಅವರು ಹೇಳಿದಂತ ಆಜ್ಞೆ ಇದು. ಇವರು ಸಭೆ ಬಂದ ಕೂಡಲೇ ಇವೆಲ್ಲವನ್ನ ಮರೆತು ಬಿಟ್ಟರು. ಮರೆತು ಸಭೆಯಲ್ಲಿ ಜನಗಳು ಸೇರಿಸಲ್ಪಡುತ್ತಾ ಬರುತ್ತಾರೆ. ಜನಗಳು ಸುದ್ದಿಯನ್ನು ಕೇಳ್ಪಡುತ್ತಾರೆ, ದಿನವೂ ಬರುತ್ತಾರೆ. ಇಲ್ಲಿ ಬಂದ ಕೂಡಲೇ ಅಭಿಷೇಕವನ್ನು ಹೊಂದಿಕೊಳ್ಳುತ್ತಾರೆ. ಒಂದೇ ಆರ್ಭಟ, ಅಲ್ಲೋಲ ಕಲ್ಲೋಲವಾಗಿದೆ. ಒಂದು ಅನ್ಯ ಭಾಷೆ ಮಾತಾಡುವುದು, ಪ್ರವಾದನೆ ಹೇಳುವುದು, ಬೆಂಕಿ ಹಿಡಿದ ರೀತಿಯಲ್ಲಿ ಇದೆ ಅದು. ಹೊಸ ಜನಗಳು ಬಂದು ನೋಡುತ್ತಾರೆ, ತಿಳಿಯಲ್ಪಟ್ಟು ಬಂದ ಕೂಡಲೇ ಸ್ವಸ್ಥಪಡಿಸಲ್ಪಡುವರು. ಅವನ ಕುರಿತು ಸುದ್ದಿ ಹೇಳಲ್ಪಡುವುದು, ಭಯಪಡುತ್ತಾರೆ. ತಕ್ಷಣ ಕರ್ತನನ್ನು ಸ್ವೀಕರಿಸಿಕೊಳ್ಳುವರು, ಸಭೆಯಲ್ಲಿ ಸೇರಿಸಲ್ಪಡುವರು. ತಕ್ಷಣ ಅವರು ನೋಡಿದರು. ಹಾಗಾದರೆ ಕರ್ತನು ಏನು ಹೇಳಿದ್ದಾರೆ? ಇವರು ಪರಲೋಕಕ್ಕೆ ಎತ್ತಲ್ಪಡುವುದಕ್ಕಿಂತ ಮುಂಚಿತವಾಗಿ, ನಿಮಗೆ ಚೆನ್ನಾಗಿ ನೆನಪಿರುವುದು, ಅವರು
ಆ ಬೆಟ್ಟದಲ್ಲಿ, ಒಲಿವ ಬೆಟ್ಟದಲ್ಲಿ ನಿಂತು ಕರ್ತನೊಂದಿಗೆ ಮಾತಾಡುತ್ತಿದ್ದಾರೆ. ಅವರು ನೋಡುತ್ತಿರುವಾಗಲೇ ಅವರ ಕಣ್ಗಳಿಗೆ ಮರೆಯಾಗಿ ಯೇಸು ಸ್ವಾಮಿ ಪರಲೋಕಕ್ಕೆ ಎತ್ತಲ್ಪಟ್ಟವರಾದರು. ಆ ರೀತಿ ಹೋಗುವಾಗ ಪಕ್ಕದಲ್ಲಿ 2 ವಸ್ತ್ರವನ್ನು ಧರಿಸಿರುವಂತಹ ಮನುಷ್ಯರು ಬಂದು ನಿಂತು, ಅವರು ಮನುಷ್ಯರಲ್ಲ, ಅವರು ದೇವದೂತರುಗಳು, ಏಕೆಂದರೆ ಅವರು ಮುಂಚೆ ಅಲ್ಲಿ ಇರಲಿಲ್ಲ, ಆಗ ತಾನೇ ಬಂದು ನಿಂತರು. ಹಾಗಾದರೆ ಅವರನ್ನು ತಟ್ಟಿ, ನೀವು ನೋಡುವ, ನಿಮ್ಮ ಕಣ್ಗಳು ಕಾಣುವ ಈ ಯೇಸು ಕ್ರಿಸ್ತನು ಯಾವ ರೀತಿ ಆಕಾಶಕ್ಕೆ ಎತ್ತಲ್ಪಟ್ಟರೋ ಅದೇ ರೀತಿಗೆ ಮತ್ತೆ ಬರುವರು ಎಂದು ಹೇಳಿದರು. ತಕ್ಷಣ ಅವರೇನೆಂದುಕೊಂಡರೆಂದರೆ, ನಮ್ಮ ಕಣ್ಗಳು ಕಾಣಲು ಹೋದರಿಂದ ನಮ್ಮ ಕಣ್ಗಳ ಮುಂದೆಗೆ ಅವರು ಮತ್ತೆ ಬರುತ್ತಾರೆ, ಹಾಗಾದರೆ ನಮ್ಮ ಆಯುಷ್ಕಾಲದ ಒಳಗೆ ಆ ಬರುವಿಕೆ ನಡೆಯುವುದು, ಸಹಜವಾಗಿ ಹಾಗೆ ಅಂದುಕೊಳ್ಳುವರು. ಈಗ ನಮಗದು ಗೊತ್ತು, ಅವರು ಹೇಳಿದಂತಹ ಅರ್ಥ ನಮಗೆ ಗೊತ್ತು. ಆದರೆ ಅದನ್ನು ರಾವಾಗಿ ಹಾಗೆ ಹೇಳಿದರೆ ನೀವು ಯಾವ ರೀತಿ ಅಂದುಕೊಳ್ಳುತ್ತಾರೆ ಯೋಚನೆ ಮಾಡಿ ನೋಡಿ. ನೀವು ನೋಡಿರುವ ಹಾಗೆ, ನಿಮ್ಮ ಕಣ್ಗಳು ಕಾಣುವ ಹಾಗೆ ಈ ಯೇಸುವಾದತನು ಯಾವ ರೀತಿ ಎದ್ದು ಹೋದರೋ ಹಾಗೆ ಮತ್ತೆ ಬರುವರು. ಹಾಗಂದರೆ ಏನು ಅರ್ಥ? ನನ್ನ ಕಣ್ಗಳು ಕಾಣಲ್ಪಡುವಂತೆ ಅವರು ಹೋದ ಹಾಗೆ ಹಿಂದಿರುಗಿ ಬರುವರು ಎಂಬುದಾಗಿ ಇವರು ಆ ರೀತಿ ಅರ್ಥೈಸಿಕೊಂಡರು. ಆ ಸಮಯದ ಆ ರೀತಿ ತೆಗೆದುಕೊಳ್ಳಲು ಸಾಧ್ಯ. ತಕ್ಷಣ ಅವರು ಏನೆಂದುಕೊಂಡರೆಂದರೆ, ನಮ್ಮ ಆಯುಷ್ ದಿನಗಳು ಮುಗಿಯುವುದರ ಒಳಗೆ ನಾವು ಸಾಯುವುದಕ್ಕಿಂತ ಮುಂಚಿತವಾಗಿಯೇ ಯೇಸುವಿನ ಬರುವಿಕೆ ಬರುವುದು ಎಂಬುದಾಗಿ ನಂಬುವುದಕ್ಕೆ ಆರಂಭಿಸಿದರು. ಹಲವು ಮಂದಿ ನಮಗೆ ಮರಣವಿಲ್ಲ ಎಂಬುದಾಗಿ ಕೂಡ ಭಾವಿಸಿದರು, ಏಕೆಂದರೆ ನಮ್ಮ ಕಾಲದಲ್ಲಿ ಅವರು ಬಂದು ಬಿಡುವರು, ನಾವೆಲ್ಲರೂ ತೆಗೆಯಲ್ಪಡುತ್ತೇವೆ ಎಂಬುದಾಗಿ ಭಾವಿಸಿದರು. ತಕ್ಷಣ ಈ ಸಂದೇಶವು ಆ ಜನಗಳಿಗೆ ಮುಟ್ಟಲ್ಪಟ್ಟು ಸಭೆಯಲ್ಲಿರುವವರಿಗೆ ಹೇಳಲ್ಪಟ್ಟು, ಯೇಸು ಬೇಗನೆ ಬರುತ್ತಾರೆ ಕಣ್ರಿ, ಯೇಸು ಬೇಗನೆ ಬರುತ್ತಾರೆ, ಏಕೆಂದರೆ ನಮ್ಮ ಬಳಿಯಲ್ಲಿ ನೇರವಾಗಿ 2 ದೇವದೂತರು ಅವರು ಬಂದು ಈ ರೀತಿ ಹೇಳಿದರು, ನಿಮ್ಮ ಕಣ್ಗಳು ಕಾಣಲ್ಪಡುವಂತೆ ಯಾವ ರೀತಿ ಎತ್ತಲ್ಪಟ್ಟರೋ ಆ ರೀತಿಯೇ ಅವರು ಮತ್ತೆ ಪುನಃ ಬರುತ್ತಾರೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಆ ರೀತಿಯೇ ಎಂದು ಹೇಳಿದರೆ ಹಾಗಾದರೆ ಕಂಡಂತಹ ನಾವೇ ಇರುತ್ತೇವೆ ಎನ್ನುವ ತಾನೇ ಅರ್ಥ. ಆ ರೀತಿಯೇ ಅಂದುಕೊಳ್ಳುತ್ತಾರೆ. ಆ ರೀತಿ ಅಂದುಕೊಂಡು ಸಭೆಯಲ್ಲಿ ಅದನ್ನು ಹೇಳಿದರು. ಸಭೆಯವರು ಎಲ್ಲರೂ ಅದನ್ನು ವಿಶ್ವಾಸಿಸಿ ನಮ್ಮ ಕಾಲಘಟ್ಟದಲ್ಲಿ ಅವರ ಬರುವಿಕೆ ಬರುವುದು ಎಂಬುದಾಗಿ ಅವರು ನಂಬಿದರು. ಆ ರೀತಿ ನಂಬಿದರಿಂದ ಏನು ಮಾಡಿದರು ಎಂದರೆ, ನೀವು ನಾನು ಇವತ್ತು ಸಭೆಯಲ್ಲಿ ನಮ್ಮನ್ನು ನೋಡಿಕೊಳ್ಳುವುದಾದರೆ ಪ್ರೈಸ್ ದ ಲಾರ್ಡ್ ಹೇಳುತ್ತೇವೆ, ಸ್ತೋತ್ರ ಹೇಳುತ್ತೇವೆ, ಈಗ ಅದನ್ನು ಮಾರ್ಪಡಿಸಿ ಹಾಯ್ ಎಂಬುದಾಗಿ ಹೇಳ್ತಾರೆ. ಆದರೆ ಅವರು ಆ ದಿನಗಳಲ್ಲಿ ಮಾರನಾಥ ಎಂಬುದಾಗಿ ಹೇಳುವರು. ಮಾರನಾಥ ಎಂದರೆ ಯೇಸು ಬೇಗನೆ ಬರುತ್ತಾರೆ ಎಂಬುದಾಗಿ ಅರ್ಥ. ಇದುವೇ ಅವರ ಗ್ರೀಟಿಂಗ್. ಒಬ್ಬರನ್ನೊಬ್ಬರು ನೋಡುವಾಗ ಮಾರನಾಥ ಎಂಬುದಾಗಿ ಹೇಳುವರು. ಮಾರನಾಥ ಎಂದು ಹೇಳಿದ ಕೂಡಲೇ ಅದಕ್ಕೆ ಅವರು ಉತ್ತರ ಯಾವ ರೀತಿ ಕೊಡುವರೆಂದರೆ, ಹೌದು, ಕರ್ತನಾದ ಯೇಸುವೆ ಬೇಗನೆ ಬಂದಿರಿ ಎಂಬುದಾಗಿ ಅವರು ಹೇಳಬೇಕು. ಯಾವ ರೀತಿ ಇಸ್ಲಾಂ ಸಹೋದರರು ಹೇಳುತ್ತಾರೋ, ನಾವು ನಮಸ್ಕಾರ ಎಂದು ಹೇಳಿದರೆ ಅವರು ಉತ್ತರಕ್ಕೆ ನಮಸ್ಕಾರ ಎಂದು ಹೇಳುವುದಿಲ್ಲ. ನಾವು ಒಂದು ನಮಸ್ಕಾರ ಎಂದು ಹೇಳಿದರೆ ಅವರು ಆ ನಮಸ್ಕಾರಕ್ಕೆ ಉತ್ತರಿಸುವಂತೆ ಮತ್ತೊಂದು ಉತ್ತರ ಕೊಡುವರು. ಹಾಗಾದರೆ ಆ ರೀತಿ ಇಲ್ಲಿ ನಾವು ಮಾರನಾಥ ಎಂದು ಹೇಳಿದರೆ ಪ್ರತ್ಯುತ್ತರವಾಗಿ ಏನು ಹೇಳಬೇಕೆಂದು ಕೇಳಿದರೆ, ಹೌದು, ಕರ್ತನಾಗಿರುವ ಯೇಸುವೆ ಬೇಗನೆ ಬಂದಿರಿ ಎಂಬುದಾಗಿ ಹೇಳಬೇಕು. ಹಾಗಾದರೆ ಈ ಕಾರ್ಯವನ್ನು ಅವರು ತೀವ್ರವಾಗಿ ನಂಬಿದರು. ಅಲ್ಲಿ ತೀವ್ರವಾಗಿ ಅದನ್ನು ಮಾಡುತ್ತಾ ಬರುತ್ತಿದ್ದರು. ಹಾಗಿರುವಾಗ ಅವರು ಎದುರು ನೋಡುತ್ತಿದ್ದರು. ಅವರಿಗೆ ಗೊತ್ತಿಲ್ಲ ಇಷ್ಟು ದಿನವಾಗುವುದು ಎಂಬುದಾಗಿ. ಅದನ್ನು ಲೋಕಪೂರ್ತಿ ಹೇಳಬೇಕು ಎನ್ನುವಂಥ ಕರ್ತವ್ಯ ನಮಗಿದೆ ಎನ್ನುವುದನ್ನು ಅವರು ಮರೆತು ಹೋದರು. ಈಗ ಈ ಒಂದು ಥಾಟ್ ಅವರೊಳಗೆ ಬಂದ ಕೂಡಲೇ ಪ್ರಥಮ ಶತಮಾನದ ಕ್ರೈಸ್ತ ಸಭೆಯು ತಮ್ಮ ಆಸ್ತಿಗಳನ್ನು ಮಾರಿ, ಇನ್ನೇನಯ್ಯ ಈ ಲೋಕ, ನಮ್ಮ ಕಾಲಘಟ್ಟದಲ್ಲಿ ಯೇಸು ಬರುವರು, ನಾವು ಪರಲೋಕಕ್ಕೆ ಹೋಗುತ್ತೇವೆ, ಸಭೆ ಎತ್ತಲ್ಪಟ್ಟು ಹೋಗುತ್ತದೆ, ಯೇಸು ನಮ್ಮನ್ನು ಕರೆದುಕೊಂಡು ಹೋಗುತ್ತಾರೆಂದು ನಂಬಿ ಇವರು ತಮ್ಮ ಆಸ್ತಿಪಾಸ್ತಿಗಳೆಲ್ಲವನ್ನೂ ಅವರು ಮಾರಿ ನೇರವಾಗಿ ಸಭೆಯಲ್ಲಿ ಹೋಗಿ ಸಭೆಗೆ ಬಂದು ಅಪೊಸ್ತಲರ ಪಾದಗಳಲ್ಲಿಟ್ಟು ಅಲ್ಲೇ ಅವರು ವಾಸವಾಗಿದ್ದರು. ಅದನ್ನೇ ಓದುತ್ತೇವೆ ನಾವು. ತಕ್ಷಣ ನಾವು ನೋಡುವುದಾದರೆ ಸಾವಿರಾರು ಮಂದಿ ಅಲ್ಲಿದ್ದಾರಲ್ಲವೇ, ಸಾವಿರಾರು ಮಂದಿ ಅಲ್ಲಿದ್ದಾರೆ. ಹಾಗಾದರೆ ಸಾವಿರಾರು ಮಂದಿ ಆ ಜನಗಳಿಗೂ ಅಡಿಗೆ ಮಾಡಬೇಕು, ಆಹಾರವನ್ನು ಬಡಿಸಬೇಕು, ಎಲ್ಲವಲ್ಲೂ ನಡೆಯುತ್ತಲೇ ಇತ್ತು. ಆಗ ಕರ್ತನ ನೋಡಿದರು, ಈ ಒಂದು ಕಾರ್ಯದ ಮಧ್ಯದಲ್ಲಿ ನಾವೀಗ ಹೊಸದಾಗಿ ಹೇಳುವಂತಹ ಈ ಕಾರ್ಯವನ್ನು ಮಾತ್ರ ಹಿಡಿದುಕೊಂಡು ಅವರು ಮಾಡುವುದಕ್ಕೆ ಒಂದು ಆಜ್ಞೆಯನ್ನು ನಾನು ಕೊಟ್ಟೆನಲ್ಲ, ಅದನ್ನು ಮರೆತು ಹೋದರಲ್ಲ ಎಂಬುದಾಗಿ ಕರ್ತನ ನೋಡಿದರು. ಆ ಸಭೆಗೆ ಕೆಲಸ ಮೊದಲ ಕಟ್ಟಳೆ ಏನೆಂದರೆ ಹೊರಟು ಹೋಗಬೇಕು ಎಂದು ಹೇಳಿದರು. ಆದರೆ ಇವರು ಒಳಗೆ ಬಂದು ತಂಗಿದ್ದರಲ್ಲ ಎಂಬುದಾಗಿ ನೋಡಿದರು. ಅವರು ಕರ್ತನ ಗುಣಾತಿಶಯವೇ ಏನೆಂದು ಕೇಳಿದರೆ, ನೀವು ಪಾಪವನ್ನೇ ಮಾಡಿದರೂ ಕೂಡ ಸ್ವಲ್ಪ ದಿನ ಅವರು ಬಿಟ್ಟು ಬಿಡುವರು. ಅದರ ನಂತರ ಅವರು ಬಂದು ಆ ಒಂದು ಕಾರ್ಯವನ್ನು ಅವರು ಬಿಗಿ ಹಿಡಿಯಲು ಆರಂಭಿಸುವರು. ಆಗ ಅವರು ಬರುವಾಗ ಕರ್ತನು ನೋಡಿದರು, ಇವರು ಒಂದೇ ಸ್ಥಳದಲ್ಲಿ ವಾಸವಾಗಿದ್ದರೆ ಸಭೆಯ ಮೇಲೆ ಪದವನ್ನು ಕಳುಹಿಸೋಣ. ಸಭೆ ಚದರಿ ಹೋಯಿತು. ಸಭೆ ಚದರಿ ಹೋಗಿ ಓಡಿ ಹೋಯಿತು. ಅಪೊಸ್ತಲರ ಕೃತ್ಯಗಳು 8ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ. ಸಭೆಗೆ ಉಪದ್ರವವು ಅಧಿಕವಾಗಲು ಆರಂಭಿಸುವಾಗ ಈ ಗುಂಪಾಗಿರುವಂತಹ ಜನಗಳು ಚದರಿದರು. 8ನೇ ಅಧ್ಯಾಯದಲ್ಲಿ ಈ ರೀತಿಯಾಗಿ ಹೇಳುತ್ತದೆ, ಅಪೊಸ್ತಲರನ್ನು ಬಿಟ್ಟರೆ ಬೇರೆ ಯಾರು ಯೆರೂಸಲೇಮ್ ಪಟ್ಟಣದಲ್ಲಿ ಇರಲಿಲ್ಲ. ಎಲ್ಲರೂ ಚದುರಿಸಲ್ಪಟ್ಟು ಹೋದರು. ಎಲ್ಲರೂ ಸ್ಕ್ಯಾಟರ್ ಆದರು, ಪೀಸ್ ಆದರು. ಚದರಿ ಹೋದವರು ಎಲ್ಲೆಲ್ಲೂ ತಿರುಗಾಡಿ ಸುವಾರ್ತೆಯನ್ನು ಪ್ರಸಂಗ ಮಾಡಿದರು. ಆಗ ಕರ್ತನನ್ನು ನೋಡಿ ಒಂದು ನಿರ್ಬಂಧವನ್ನು ಮಾಡಿಯಾದರು. ಅವರ ಕರ್ತವ್ಯವನ್ನು ಅವರು ನೆರವೇರಿಸುತ್ತಾರೆ. ಅವರು ಅಲ್ಲಿಗೆ ಹಾದು ಹೋಗಿ ಅವರಿಗೆ ಸುವಾರ್ತೆಯನ್ನು ಅವರು ಸಾರಿ ಸುವಾರ್ತೆಯು ಹರಡಿತು ಅಲ್ಲಿ. ಆಗ ಇವರೆಲ್ಲರೂ ಹೋದ ನಂತರ ಅಪೊಸ್ತಲರು ಮಾತ್ರ ಪ್ರತ್ಯೇಕವಾಗಿದ್ದರಲ್ಲವಾ, ಇವರೆಲ್ಲ ಕುಳಿತು ಯೋಚನೆ ಮಾಡಿ ನೋಡುತ್ತಾರೆ,
ಯಾಕೆಂದರೆ ಅವರು ಯೋಚನೆ ಮಾಡುವುದಕ್ಕೆ ಟೈಮ್ ಇರಲಿಲ್ಲ. ಬೆಳಿಗ್ಗೆ ಎದ್ದೇಳಬೇಕು, ಟಿಫನ್ ತಯಾರಿಸಬೇಕು, ಪ್ರಾರ್ಥನೆಯನ್ನು ಮಾಡಬೇಕು, ಉಪದೇಶವನ್ನು ಮಾಡಬೇಕು. ಯಾಕೆಂದರೆ ವಾಕ್ಯ ಬೀಳುತ್ತದೆ, ಅಪೊಸ್ತಲರ ಉಪದೇಶದಲ್ಲಿಯೂ ಅನ್ಯೋನ್ಯ ಐಕ್ಯತೆಯಲ್ಲಿಯೂ ರೊಟ್ಟಿಯನ್ನು ಮುರಿಯುವುದರಲ್ಲಿಯೂ ದೃಢವಾಗಿ ಅವರಿದ್ದರು. ಮನೆ ಮನೆಗಳಲ್ಲಿ ರೊಟ್ಟಿಯನ್ನು ಮುರಿಯುತ್ತಿದ್ದರು. ಅಲ್ಲಿರುವ ಮನೆಗಳಲ್ಲಿ ಆ ಮನೆಗಳನ್ನು ಅವರ ಹೆಸರಿಗೆ ಬರೆದಾಯಿತು. ಆದರೆ ಮನೆ ಇರುತ್ತದೆ ಅಲ್ಲವೇ? ಆಯಾ ಮನೆಗಳಲ್ಲಿ ಇವತ್ತು ಈ ಮನೆ, ಅವತ್ತು ಆ ಮನೆ ಎಂಬುದಾಗಿ ಅವರು ಹೇಳಿ, ಎಲ್ಲರೂ ನಾವು ಮಾಡುವಂಥ ತಪ್ಪು ಅದುವೇ. ನೀವು ಬ್ಯುಸಿಯಾಗಿರುವುದು ತಪ್ಪಲ್ಲ. ಅದು ಕರ್ತನು ನೇಮಿಸಿರುವಂತಹ ಓಟಕ್ಕನುಸಾರವಾಗಿ ನೀವು ಬ್ಯುಸಿಯಾಗಿರಬೇಕು. ನಾವಾಗಿ ಒಂದು ಕಾರ್ಯವನ್ನು ರೂಪಿಸಿಕೊಂಡು ಕರ್ತನು ಹೇಳಿರುವಂಥ ಕಾರ್ಯವನ್ನು ಬಿಟ್ಟು ನಿಮ್ಮನ್ನು ಬ್ಯುಸಿ ಮಾಡಿಕೊಳ್ಳಬಾರದು. ಅದು ಬಹಳ ಮುಖ್ಯ. ಆಗ ಇವರಿಗೆ ಜನಗಳು, ವ್ಯಕ್ತಿಗಳು, ಆಸ್ತಿ ಪಾಸ್ತಿ ಇವೆಲ್ಲವೂ ಬಂದ ಕೂಡಲೇ ಏನಾಯಿತು ಎಂದು ಕೇಳಿದರೆ, ಇದನ್ನು ಮೇಂಟೈನ್ ಮಾಡಬೇಕು, ಇದನ್ನು ನಿರ್ವಹಿಸಬೇಕು, ಅವರಿಗೆ ಅಡಿಗೆ ಮಾಡಬೇಕು, ಆಹಾರವನ್ನು ಕೊಡಬೇಕು, ಅಪೊಸ್ತಲರು ಉಪದೇಶಿಸಬೇಕು, ಅವರಿಗೆ ಇನ್ನೂ ಬಲಪಡಿಸಬೇಕು. ಒಂದೊಂದು ಮನೆಯಲ್ಲಿ ಪ್ರೇಯರ್ ನಡೆಸೋಣ ನಾವು. ಯಾಕೆಂದ್ರೆ ಅವರ ಮನೆ ಬರ್ಕೊಟ್ಟಿದ್ರಲ್ಲ, ಅದನ್ನು ಹಂಗೆ ಬಿಟ್ಟರೆ ಅದು ಹಾಳಾಗೋಗುತ್ತಲ್ಲ. ಅವರು ನಾಳೆ ಬಂದು ಇವರ ಮನೆಯಲ್ಲಿ ಪ್ರೇಯರ್, ಅವರ ಮನೆಯಲ್ಲಿ ಪ್ರೇಯರ್ ಎಂಬುದಾಗಿ ಪಟ್ಟಿ ಮಾಡಿ ಕೆಲಸ ಮಾಡುತ್ತಾ ಇದ್ದರು. ಅವರು ಮುಖ್ಯವಾಗಿ ಮಾಡಬೇಕಾಗಿರುವ ಕರ್ತವ್ಯವನ್ನ ಮರೆತು ಬಿಟ್ಟರು. ಆಗಲೇ ಕರ್ತನು ಒಂದು ಏಟನ್ನು ಕೊಟ್ಟು ಅವರನ್ನು ಚದರಿ ಹೋಗುವಂತೆ ಮಾಡಿದರು. ಆಗ ಸಾವಿರಾರು ಮಂದಿ ಜನಗಳು ಒಳಗೆ ಇದ್ದರಲ್ಲ, ಅವರೆಲ್ಲರೂ ಅಲ್ಲಿಂದ ಹೊರಟರು. ವಾಕ್ಯದಲ್ಲಿ ಅಪೊಸ್ತಲರ ಕೃತ್ಯಗಳು 8ನೇ ಅಧ್ಯಾಯವನ್ನು ಓದಿ ನೋಡಿರಿ. ಅಪೊಸ್ತಲರು ಮಾತ್ರ ಅಲ್ಲಿ ಒಳಗಿದ್ದರು. ಅವರು ಪ್ರತ್ಯೇಕವಾಗಿರುವಾಗ ಯೋಚನೆ ಮಾಡಿ ನೋಡಿದರು, ನಾವೇನು ಮಾಡುವುದು? ಸುವಾರ್ತೆಯನ್ನು ಸಾರಬೇಕು. ನಮ್ಮ ಮೂಲಕವಾಗಿ ಹೊರಟವರು ಸುವಾರ್ತೆಯನ್ನು ಸಾರುವುದಾದರೆ ಅದರ ನಂತರ ಅಪೊಸ್ತಲರು ಚೀಟಿಯನ್ನು ಹಾಕಿ ಪ್ರತಿಯೊಬ್ಬರನ್ನು ಒಂದೊಂದು ಕಡೆಗೆ ಕಳುಹಿಸಲು ಆರಂಭಿಸಿದರು. ಅದರಲ್ಲಿಯೇ ತೋಮನು ಭಾರತ ದೇಶಕ್ಕೆ ಬಂದರು. ಅಪೊಸ್ತಲನಾದ ಪೌಲನು ಹೊರ ದೇಶದವರ ಬಳಿ ಸುವಾರ್ತೆ ಸಾರಳುವುದನು. ಹಾಗಾದರೆ ಮೊದಲ ಕರ್ತವ್ಯ, ಅವರು ಎಲ್ಲೆಲ್ಲೂ ಹೊರಟು ಹೋಗಿ ಕರ್ತನ ಸಂದೇಶವನ್ನ, ಸುವಾರ್ತೆಯನ್ನು ಸಾರಿ ತಂದೆ, ಮಗ, ಪರಿಶುದ್ಧಾತ್ಮ ಹೆಸರಿನಲ್ಲಿ ಮುದ್ರೆಯನ್ನು ಹಾಕಿ ಕರ್ತನಿಗೋಸ್ಕರವಾಗಿ ಜನಗಳನ್ನು ಲೋಕಪೂರ್ತಿಯಾಗಿ ಏರ್ಪಡಿಸುವಂತ ಯೋಜನೆಯನ್ನ ಅವರು ಗ್ರಹಿಸಿಕೊಂಡು ಕಾರ್ಯ ಮಾಡಲು ಆರಂಭಿಸಿದರು. ಆಗ ಅವರು ತಮ್ಮ ಕರ್ತವ್ಯವನ್ನು ಗ್ರಹಿಸಲು ಆರಂಭಿಸಿದರು. ಕರ್ತವ್ಯವನ್ನು ಗ್ರಹಿಸಿಕೊಂಡು ಇಲ್ಲಿಯವರೆಗೂ ನಾವು ತಪ್ಪಾಗಿರುವಂಥ ಒಂದು ಹಾದಿಯಲ್ಲಿ ನಾವು ಮಾಡುವುದು ಕರ್ತನಿಗೆ ಸೇವೆಯನ್ನು ಮಾಡುತ್ತೇವೋ ಏನೋ ಎಂಬುದಾಗಿ ಭಾವಿಸಿ ತಮ್ಮನ್ನು ಬ್ಯುಸಿಯಾಗಿ ಇಟ್ಟುಕೊಂಡರು. ಇವತ್ತು ನಮ್ಮ ಜೊತೆಯಲ್ಲಿ ಹಲವಾರು ಮಂದಿ ಅದೇ ರೀತಿಯೇ ಕರ್ತನಿಗೆ ಸೇವೆ ಮಾಡುತ್ತಾರೆ ಎಂಬುದಾಗಿ ನಮಗೆ ಗೊತ್ತು. ನಾವು ಬಹಳ ಬ್ಯುಸಿಯಾಗಿದ್ದೇವೆ ಎಂಬುದಾಗಿ ಕಾಣುತ್ತದೆ. ಆದರೆ ಕರ್ತನು ನಿಮಗೆ ನೇಮಿಸಿರುವಂತಹ ಓಟದಲ್ಲಿಯೇ ನೀವು ಬ್ಯುಸಿಯಾಗಿ ಇದ್ದೀರಾ ಎನ್ನುವಂಥದ್ದನ್ನು ಗಮನಿಸಬೇಕು. ನೀವು ಅಪೊಸ್ತಲರೇ ಇದರಲ್ಲಿ ಸ್ವಲ್ಪ ಎಡವಿದ್ದಾರೆ ಅಂದರೆ ಸ್ವಲ್ಪ ಯೋಚನೆ ಮಾಡಿ ನೋಡಿ. ಅವರು ಮುಂಜಾನೆ ಏಳುವಂಥದ್ದು, ಎಲ್ಲ ಸಿದ್ಧತೆಯನ್ನು ಮಾಡಿಕೊಳ್ಳುವಂಥದ್ದು, ಕಾರ್ಯಗಳನ್ನು ಮಾಡಿಕೊಳ್ಳುವಂಥದ್ದು ಎಂಬುದಾಗಿ ಹಲವಾರು ಕಾರ್ಯಗಳಿಂದ ಅವರು ತಮ್ಮನ್ನು ತೊಡಗಿಸಿಕೊಂಡಿದ್ದರು. ಪ್ರಧಾನವಾಗಿ ಮಾಡಬೇಕಾಗಿರುವ ಕರ್ತವ್ಯವನ್ನು ಮರೆತಿದ್ದರು. ಅದಾದ ನಂತರವೇ ಅವರೆಲ್ಲರೂ ಕುಳಿತು ಮಾತಾಡಿ ಒಂದು ಪ್ಲಾನ್ ಮಾಡಿ ಅಪೊಸ್ತಲರು ಯಾರ್ಯಾರನ್ನು ಎಲ್ಲೆಲ್ಲಿ ಕಳುಹಿಸಬೇಕು ಎಂಬುದಾಗಿ ಚೀಟು ಹಾಕಿ ಅವರೇ ಒಂದು ಸೇವೆಯ ರಣರಂಗದಲ್ಲಿ ಕರ್ತನು ಅವರಿಗಿಟ್ಟಿರುವಂತಹ ಕರ್ತವ್ಯವನ್ನು ನೆರವೇರಿಸುವುದಕ್ಕೆ ಮುಂದಾದರು. ಅವರು ಹೋಗಿ ಯಾವ ಕೆಲಸವನ್ನು ಮಾಡಬೇಕೆಂಬುದಾಗಿ ಕರ್ತನು ಹೇಳಿದರೆಂದರೆ, ಮೊದಲು ಸುವಾರ್ತೆಯನ್ನು ಸಾರಬೇಕು, ಹೋಗುವ ಸ್ಥಳದಲ್ಲಿ ಸುವಾರ್ತೆಯನ್ನು ಸಾರಬೇಕು. ಹಾಗಾದರೂ ಈ ಕರ್ತವ್ಯ ಯಾರಿಗೆ ಹೇಳಲ್ಪಟ್ಟಿದೆ ಎಂಬುದಾಗಿ ಹೇಳುವುದಾದರೆ ಸುವಾರ್ತಿಕರಿಗೆ ಮಾತ್ರವಲ್ಲ. ಆ ಒಂದು ಕಾರ್ಯವು ಎಲ್ಲ ಕ್ರೈಸ್ತರ ಮೇಲೆ ಬಿದ್ದಿರುವಂಥ ಒಂದು ಕರ್ತವ್ಯ. ಕರ್ತನನ್ನು ಸ್ವೀಕಾರ ಮಾಡಿಕೊಂಡು ಕರ್ತನ ಮಕ್ಕಳಾಗಿ ಜೀವಿಸುವ, ಏಕೆಂದರೆ ಸತ್ಯವೇದದಲ್ಲಿ ಪ್ರಥಮ ಶತಮಾನದಲ್ಲಿ ಕರ್ತನು ಯಾರ್ಯಾರನ್ನು ಸುವಾರ್ತೆ ಸಾರುವುದಕ್ಕೋಸ್ಕರವಾಗಿ ಉಪಯೋಗ ಮಾಡಿದರು ಎಂದು ನೋಡಿದರೆ ಅಪೊಸ್ತಲರನ್ನು ಉಪಯೋಗ ಮಾಡಿದರು, ವಿಶ್ವಾಸಿಗಳನ್ನು ಕೂಡ ಉಪಯೋಗ ಮಾಡಿದರು. ಸಭೆಯಲ್ಲಿ ವಿಶ್ವಾಸಿಗಳಿರುವಂತಹ ಜನಗಳನ್ನು ಕೂಡ ಎಲ್ಲೆಲ್ಲೋ ಅವರು ತಿರುಗಾಡಿ ಸುವಾರ್ತೆಯನ್ನ ಪ್ರಸಿದ್ಧಿ ಮಾಡಿದರು. ಇದೇ ಕರ್ತನ ಸತ್ಯವೇದ ಹೇಳುತ್ತದೆ. ಹಾಗಾದರೆ ಪ್ರಥಮ ಕಾರ್ಯ ಸುವಾರ್ತೆ ಹೇಳಬೇಕು. ಸುವಾರ್ತೆ ಹೇಳಿದ ಕೂಡಲೇ ಆ ಸುವಾರ್ತೆಯನ್ನು ಸ್ವೀಕರಿಸಿಕೊಂಡು ಜನಗಳು ಮನ ತಿರುಗಿ ಕರ್ತನೇ ಸತ್ಯ ದೇವರು ಎಂಬುದಾಗಿ ಸ್ವೀಕರಿಸಿಕೊಂಡರೆ ಅವರನ್ನು ಆಗಿ ಬಿಡಬಾರದು. ಅವರನ್ನು ಈ ಮುದ್ರೆಯ ಅನುಭವದ ಒಳಗೆ ನಾವು ನಡೆಸಬೇಕು. ಈ ಮುದ್ರೆ ಎಂಬುದಾಗಿ ಮಾತಾಡುವಾಗಲೇ ನಾವು ಹಲವಾರು ವಿಚಾರಗಳನ್ನು ಮಾತಾಡುವುದಕ್ಕೆ ಒಂದು ಅವಕಾಶ ನಮಗೆ ಸಿಗುತ್ತದೆ. ಹಾಗಾದರೆ ಕರ್ತನ ಮಕ್ಕಳು ಹೊಸ ಒಡಂಬಡಿಕೆ ಕಾಲದಲ್ಲಿ 3 ವಿಧವಾಗಿರುವಂತಹ ಮುದ್ರೆಗಳಿಂದ ಮುದ್ರಿಸಲ್ಪಡುತ್ತಾರೆ. ಒಂದು, ಯೇಸುವಿನ ರಕ್ತದಿಂದ ಮುದ್ರಿಸಲ್ಪಡುತ್ತಾರೆ. ರಕ್ತದಿಂದ ಆ ರಕ್ತವು ಅವರನ್ನು ತೊಳೆಯುತ್ತದೆ. ಹಾಗಾದರೆ ಯೇಸು ಅದನ್ನು ಮಾಡುತ್ತಾರೆ. ನಾನು ಸ್ವೀಕರಿಸಿಕೊಳ್ಳುತ್ತೇನೆ ಯೇಸುವನ್ನು. ನಮ್ಮ ಜೀವನದಲ್ಲಿ ನಡೆಯುವುದನ್ನು ಸ್ವಲ್ಪ ತಿರುಗಿ ನೋಡಿರಿ. ನಾನು ಯೇಸುವನ್ನು ಸ್ವೀಕರಿಸಿಕೊಳ್ಳುತ್ತೇನೆ, ಅವರೇ ನನ್ನ ಪಾಪವನ್ನು ಕ್ಷಮಿಸಲು ಸಾಧ್ಯ, ಅವರೇ ಈ ಲೋಕವನ್ನು ಉಂಟು ಮಾಡಿದಾತನು, ಅವರೇ ದೇವರು, ಅವರನ್ನು ದಾಟಿ ಬೇರೆ ಏನೂ ಇಲ್ಲ ಎನ್ನುವಂಥದ್ದನ್ನು ನಾನು ಮನಪೂರ್ವಕವಾಗಿ ನಂಬುತ್ತೇನೆ. ಆದರೆ ಅವರ ಬಳಿಯಲ್ಲಿ ನಾವು ಸೇರುವುದಕ್ಕೂ ಆ ಮುದ್ರೆಯನ್ನು ಹೊಂದುವುದಕ್ಕೂ ಅವರ ಮಕ್ಕಳು ಎಂಬುದಾಗಿ ಹೇಳಲ್ಪಡುವುದಕ್ಕೂ ಒಂದು ತಡೆ ಉಂಟು. ಪಾಪವೇ ಆ ಒಂದು ತಡೆ. ಹಾಗಾದರೆ ನಾನು ಏನು ಮಾಡಬೇಕು? ಈ ಪಾಪವನ್ನು ಬಿಟ್ಟರೆ ತಾನೇ ನಾನು ಅವರ ಮಕ್ಕಳು ಎಂಬುದಾಗಿ ಅವರಿಂದ ಗುರುತಿಸಲ್ಪಡಲು ಸಾಧ್ಯ. ಹಾಗೆಂಬುದಾಗಿ ನಾನು ಅಂದುಕೊಂಡಾಗ ಆ ಪಾಪವನ್ನು ನೀಗಿಸುವುದಕ್ಕೆ ಕರ್ತನು ನನಗೊಂದು ಮಾರ್ಗವನ್ನು ಉಂಟು ಮಾಡಿದ್ದಾರೆ. ಹೇಗೆಂದರೆ, ತನ್ನ ಪಾಪಗಳನ್ನು ಮರೆಮಾಡಿಕೊಳ್ಳುವವನು ಬದುಕುವುದಿಲ್ಲ, ಅರಿಕೆ ಮಾಡಿ ಬಿಟ್ಟು ಬಿಡುವವನಾದರೂ ಕೃಪೆಯನ್ನು ಹೊಂದುವನೆಂಬುದಾಗಿ ಕರ್ತನು ಹೇಳಿದ್ದಾರೆ. ಹಾಗಾದರೆ ನನಗೆ ಯಾವ ಆಪ್ಷನ್ ಸಿಗುತ್ತದೆ ಎಂದರೆ,
ಪಾಪವನ್ನು ಮೊದಲು ಗ್ರಹಿಸಿದ್ದೇನೆ. ಈ ಪಾಪವನ್ನು ಕ್ಷಮಿಸುವುದಕ್ಕಾಗಿ ಯೇಸುವೆ ಮಾರ್ಗ ಎಂಬುದಾಗಿ ಅದನ್ನು ನಾನು ಗ್ರಹಿಸಿದ್ದೇನೆ. ಈಗ ನಾನು ಏನು ಮಾಡುತ್ತೇನೆ? ಯೇಸುವಿನ ಬಳಿ ಹೋಗಿ ನನ್ನ ಪಾಪವನ್ನು ನಾನು ಅರಿಕೆ ಮಾಡುತ್ತೇನೆ. ಅರಿಕೆ ಮಾಡಿದ ಕೂಡಲೇ ಕರ್ತನು ತಮ್ಮ ರಕ್ತದಿಂದ ಅದನ್ನು ತೊಳೆಯುತ್ತಾರೆ. ಇಬ್ರಿಯರಿಗೆ ಬರೆದ ಪತ್ರಿಕೆ ಅದನ್ನು ಹೇಳುತ್ತದೆ. ಯೇಸು ಕ್ರಿಸ್ತನ ರಕ್ತವು ಸಕಲ ಪಾಪಗಳಿಂದ ಬಿಡುಗಡೆ ಮಾಡಿ ನಿಮ್ಮನ್ನು ಶುದ್ಧೀಕರಿಸುತ್ತದೆ. ಆಗ ನಾವು ಏನು ಮಾಡುತ್ತೇವೆ ಅಂದರೆ, ಮೊದಲು ಯೇಸುವಿನ ರಕ್ತದಿಂದ ಒಂದು ಮುದ್ರೆಯನ್ನು ಹೊಂದುತ್ತೇವೆ. ಇವನು ನನ್ನವನು, ರಕ್ತದಿಂದ ಹುಟ್ಟಿದವನು ಎಂಬುದಾಗಿ ಗುರುತನ್ನು ಇಡುತ್ತಾರೆ. ಎರಡನೇ ಮುದ್ರೆಯನ್ನು ಯಾರು ಹಾಕುತ್ತಾರೆ ಎಂದರೆ ಪರಿಶುದ್ಧ ದೇವರಾತ್ಮನು. ಯಾಕೆಂದರೆ ನಾನು ತೊಳೆಯಲ್ಪಟ್ಟು ಕರ್ತನ ಮಕ್ಕಳು ಎಂಬುದಾಗಿ ಗುರುತನ್ನು ಹೊಂದಿದ್ದೇನೆ. ಆದರೆ ಆ ಜೀವಿತದಲ್ಲಿ ಇನ್ನೂ ಮುಂದುವರಿಯಬೇಕಲ್ಲವೇ? ಅದಕ್ಕೆ ಬೇಕಾಗಿರುವ ಬಲವು ಈಗ ಬೇಕಲ್ಲವೇ? ಅದರ ಸ್ಟ್ರೆಂತ್ ನಮಗೆ ಬೇಕಲ್ಲವೇ? ಹಾಗಾದರೆ ಆ ಕಾರ್ಯಗಳನ್ನು ಕಲಿತುಕೊಳ್ಳಲು ಬೇಕಾಗಿರುವಂತಹ ಜ್ಞಾನದ ಭಾವನೆ ಬೇಕಲ್ಲವೇ? ಹಾಗಾದರೆ ಇವನು ದೇವರವನು, ಇವನನ್ನು ಬೆಳೆಸುವಂತಹ ಕರ್ತವ್ಯ ನನ್ನದು ಎಂಬುದಾಗಿ ಪರಿಶುದ್ಧ ದೇವರಾತ್ಮನ ಒಂದು ಮುದ್ರೆಯನ್ನು ಹಾಕುತ್ತಾರೆ. ಹಾಗಾದರೆ ಪವಿತ್ರಾತ್ಮನ ಈ ಮುದ್ರೆಯಲ್ಲೂ ಬಹುಮುಖ್ಯ. ಏಕೆಂದರೆ ನಾವು ಬಂದು ಯೇಸುವನ್ನು ಸ್ವೀಕಾರ ಮಾಡಿಕೊಂಡಿದ್ದೇವೆ. ಇವತ್ತು ಬಂದ ನೂತನ ಉಪದೇಶ ಹಂಗೆ ಬಂದಿದೆ. ಯಾರನ್ನ ನಾವು ತಪ್ಪು ಹೇಳುತ್ತಿಲ್ಲ. ಕೆಲವರು ಈ ರೀತಿ ಹೇಳುತ್ತಾರೆ, ಮನಸ್ಸಲ್ಲಿ ಯೇಸುವನ್ನು ಸ್ವೀಕರಿಸಿಕೊಂಡಿದ್ದಾಯ್ತಲ್ರಿ, ಮತ್ತಿನ್ನೇನ್ರಿ? ಅದರಲ್ಲಿ ಎಲ್ಲ ಬಂತು ನನಗೆ. ಅವರು ನನ್ನ ಮಗನು ಎಂಬುದಾಗಿ ರಕ್ತದಿಂದ ಮುದ್ರೆಯನ್ನು ಹಾಕಿದರು. ಅನಂತರನ ಪರಿಶುದ್ಧಾತ್ಮನ ಮುದ್ರೆಯನ್ನು ಹಾಕುವಂಥದ್ದು ಅದೆಲ್ಲ ಬೇಕಿಲ್ಲ. ಮನದಲ್ಲಿ ವಿಶ್ವಾಸವಿದ್ದರೆ ಸಾಕು. ನೀವು ನಾನು ಹೇಳುವುದು ಅಲ್ಲ. ಪರಲೋಕದ ನೇಮ ನಿಯಮಗಳು, ಪರಲೋಕದ ಕಾರ್ಯಗಳು ಯಾವುದು ಸರಿ ತಪ್ಪು ಎಂಬುದಾಗಿ ಕರ್ತನು ಹೇಳಬೇಕು. ನೀವು ಮನಬಂದಂತೆ ಮಾರ್ಪಡಿಸಿಕೊಳ್ಳಬಾರದು. ಸಭೆಯಲ್ಲಿ 10 ಮಂದಿ ಕುಳಿತು ಕಮಿಟಿಯನ್ನು ಹಾಕಿ ಈ ಒಂದು ಕಾನೂನನ್ನು ಮಾರ್ಪಡಿಸೋಣ ಎಂಬುದಾಗಿ ಮಾರ್ಪಡಿಸುವುದಾ? ಅದು ದೇವರದನ್ನು ಮಾಡಬೇಕಲ್ಲವೇ? ಏಕೆಂದರೆ ನ್ಯಾಯ ತೀರಿಸುವುದು ಕರ್ತನಲ್ಲವೋ? ಹಾಗಾದರೆ ಅದು ಬಂದು ಎರಡನೆಯ ಮುದ್ರೆ ಏನೆಂದು ಕೇಳುವುದಾದರೆ ಪರಿಶುದ್ಧ ದೇವರಾತ್ಮನ ಮುದ್ರೆ. ಆ ಮುದ್ರೆಯೇ ನಮ್ಮನ್ನು ಕರ್ತನಿಗೆ ತಕ್ಕ ಹಾಗೆ ನಮ್ಮನ್ನು ಮಾರ್ಪಡಿಸಿ ಕರ್ತನ ಚಿತ್ತವನ್ನು ನೆರವೇರಿಸುವುದಕ್ಕೆ ನಮ್ಮನ್ನು ಬಲಪಡಿಸುವಷ್ಟು ಸಾಕಾದಷ್ಟದ್ದಾಗಿದೆ. ಮೂರನೆಯ ಮುದ್ರೆ ಎನ್ನುವಂಥದ್ದು ಮನುಷ್ಯರಿಂದ ಇವನು ಕರ್ತನವನು ಎಂಬುದಾಗಿ ಲೋಕದ ಮುಂದೆ ಗುರುತನ್ನು ಹಾಕುವುದಕ್ಕೋಸ್ಕರವಾಗಿಯೂ ಅವನು ಸಭೆಯ ಒಂದು ಅಂಗ. ಸಭೆಯಲ್ಲಿ ಕರ್ತನ, ಸಭೆಯಲ್ಲಿ ಇವನ ಒಂದು ಅಂಗ ಎಂಬುದಾಗಿ ಗುರುತು ಹೊಂದುವುದಕ್ಕೂ 3ನೇ ಅಧ್ಯಾಯವನ್ನು ಮನುಷ್ಯರ ಕೈಯಲ್ಲಿ ಕೊಟ್ಟರು. ಮನುಷ್ಯರು ಎಂದರೆ ಎಲ್ಲ ಮನುಷ್ಯರು ಅಲ್ಲ, ಸೇವಕರ ಕೈಗಳಲ್ಲಿ ಕರ್ತನು ಅದನ್ನು ಕೊಟ್ಟರು. ಇವರು ಏನು ಮಾಡುತ್ತಾರೆಂದರೆ ತಂದೆ ಮಗ ಪರಿಶುದ್ಧಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನವನ್ನು ಕೊಡುವುದರ ಮೂಲಕ ನಿಮ್ಮನ್ನು ಕರ್ತನ ಜನಗಳು ಎಂಬುದಾಗಿ ಗುರುತಿಸುತ್ತಾರೆ ಸಭೆಗಳ ಮುಂದೆ, ಸಭೆಯ ಮುಂದೆ. ಹಾಗಾದರೆ ಏನು ಮಾಡುತ್ತಾರೆ? ಈ 3 ಮುದ್ರೆಗಳು ಒಬ್ಬ ಮನುಷ್ಯನಿಗೆ ಬಹು ಅವಶ್ಯವಾಗಿದೆ. ಇದರಲ್ಲಿ ಒಂದನ್ನು ಮಾತ್ರ ಹೊಂದಿ ಮತ್ತೊಂದನ್ನು ಅಲಕ್ಷ್ಯ ಮಾಡುವುದು, ಬಿಡುವುದು ಎನ್ನುವಂಥದ್ದು ಅದು ಒಳ್ಳೆಯದಲ್ಲ. ಒಬ್ಬನು ಕರ್ತನ ರಕ್ತದಿಂದ ತೊಳೆಯಲ್ಪಡದೆ ಪರಿಶುದ್ಧಾತ್ಮವನ್ನು ಹೊಂದಿಕೊಳ್ಳಲು ಸಾಧ್ಯವಿಲ್ಲ. ಅದನ್ನು ಅರ್ಥ ಮಾಡಿಕೊಳ್ಳಬೇಕು. ಹಾಗಾದರೆ ಈ 3 ಮುದ್ರೆಗಳು ಒಬ್ಬ ಮನುಷ್ಯನಿಗೆ ಬಹಳ ಅವಶ್ಯಕತೆ ಉಳ್ಳದ್ದು. ಹಾಗಾದರೆ ಇದರಲ್ಲಿ ತರ್ಕ ಮಾಡಬಾರದು. ಏನ್ರಿ ನಾವು ಹೋಗಿ ಒಂದು ನೀರಲ್ಲಿ ಮುಳುಗಿದರೆ ಆ ರೀತಿ ಒಳಗಿಂದ ಎದ್ದು ಬರುವುದಾದರೆ ಅದರಲ್ಲೇನು ಬರುತ್ತದೆ? ಯಾಕೆ ಇದನ್ನು ಇಷ್ಟು ಕೇಂದ್ರೀಕರಿಸಿ ಮಾಡುತ್ತೀರಾ? ಯಾಕೆ ಇಷ್ಟೊಂದು ಮುಖ್ಯತ್ವವನ್ನು ಕೊಡುತ್ತೀರಾ ಎಂಬುದಾಗಿ ಹೇಳಿ ತರ್ಕವನ್ನು ಮಾಡುವುದನ್ನು ಕೇಳಿದ್ದೇವೆ. ಅದನ್ನೇ ನಾನು ಕೇಳುತ್ತೇನೆ. ಇದು ಒಂದು ಚಿಕ್ಕ ಕಾರ್ಯ ತಾನೇ? ನಾಮಾನನ ಬಳಿಯಲ್ಲಿ ಆ ಚಿಕ್ಕ ಹುಡುಗಿ ಮಾತಾಡಿದ ರೀತಿಯಲ್ಲಿ ನಿನಗೊಂದು ದೊಡ್ಡ ಕಾರ್ಯವನ್ನು ಹೇಳಿದರೆ ಕೇಳುತ್ತಿದ್ದೆ ಅಲ್ಲವೇ? ನಿನ್ನ ಕುಷ್ಠರೋಗ ನೀಗುವುದಕ್ಕೆ ನಾಮಾನನೇ ಆ ದೇವರ ಮನುಷ್ಯನು ಒಂದು ದೊಡ್ಡ ಕಾರ್ಯವನ್ನು ಹೇಳಿದ್ದಾರೆ. ದೇಹದ ಪೂರ್ತಿ ಚೂಪಾಗಿರುವಂತಹ ಕಂಬಿಗಳಿಂದ ತಿವಿದುಕೊಳ್ಳಬೇಕು. ಬೆಟ್ಟ ಬೆಟ್ಟವಾಗಿ ಹತ್ತಿ ಇಳಿದು ಬಾ, 7 ಬೆಟ್ಟವನ್ನು ಹತ್ತಿ ಬಾ, ಆಗ ನಿನಗೆ ಸ್ವಸ್ಥತೆ ಆಗುವುದು ಎಂಬುದಾಗಿ ಹೇಳಿದರೆ ಮಾಡ್ತಿದ್ದೆ ಅಲ್ವಾ? ಹೋಗಿ ಸ್ನಾನ ಮಾಡಿಕೊಂಡು ಬಾ ಎಂದು ಹೇಳಿದರೆ ಇಷ್ಟೊಂದು ತರ್ಕವನ್ನು ಮಾಡಬೇಕಾ? ನೀವು ಹೇಳ್ತೀರಲ್ಲ, ಈ ಸ್ನಾನ ಮಾಡೋದ್ರಿಂದ ಏನಾಗುತ್ತೆ? ಅದನ್ನೇ ಕಂಡ್ರೆ ನಾನು ಹೇಳ್ತಾ ಇದ್ದೀನಿ. ಈ ಮುಳುಗಿ ಎದ್ದು ಬರುವುದರಿಂದ ನಿಮಗೇನು ದೊಡ್ಡ ನಷ್ಟ ಬಂದು ಬಿಡುತ್ತದೆ? ಅದೊಂದು ಮುದ್ರೆ, ಅದು ಒಂದು ಗುರುತು, ಅದು ದೇವರಿಂದ ಹೇಳಲ್ಪಟ್ಟಿರುವಂತಹ ಒಂದು ಗುರುತು. ಹಾಗಾದರೆ ನೀವು ಆತ್ಮದಲ್ಲಿ ಮುದ್ರಿಸಲ್ಪಡಬೇಕು, ಯೇಸುವಿನಿಂದ ಮುದ್ರಿಸಲ್ಪಡಬೇಕು, ಅವರ ರಕ್ತದಿಂದ. ಮನುಷ್ಯರಿಂದ, ನೀರಿನಿಂದನೂ ನೀವು ಮುದ್ರೆಯನ್ನು ಹೊಂದಿಕೊಳ್ಳಬೇಕು. ಈ 3 ಮುದ್ರೆಗಳೇ ನೀವು ಸಭೆ, ಕರ್ತನವರು ಎನ್ನುವುದಕ್ಕೆ ನಿಮಗೆ ಗುರುತಾಗಿದೆ. ಹಾಗಾದರೆ ಮೊದಲ ಕರ್ತವ್ಯವಾಗಿ ಕರ್ತನು ಕೊಟ್ಟದ್ದು ಜನಗಳ ಮಧ್ಯದಲ್ಲಿ ತಿಳಿಯಲ್ಪಡದಿರುವಂತಹ ಸ್ಥಳಗಳಿಗೆ ಹೋಗಿ ಅವರಿಗೆ ಯೇಸುವಿನ ಸುವಾರ್ತೆಯನ್ನು ಸಾರಿ ಅವರನ್ನ ಕರ್ತನ ಜನಗಳು ಎಂಬುದಾಗಿ ಈ 3 ಮುದ್ರೆಯ ಅನುಭವಗಳು ನಿಮ್ಮೊಳಗೆ ಬರುವುದಕ್ಕೆ ಸಭೆಯ ಪ್ರಧಾನ ಕರ್ತವ್ಯಗಳಲ್ಲಿ ಒಂದು. ಎರಡನೆಯದಾಗಿ, ಇವೆಲ್ಲ ಮಾಡಲು ಆರಂಭಿಸುವಾಗ ಹಲವು ಕಾರ್ಯಗಳಲ್ಲಿ ಸಭೆಗಳು ಈಗ ಬಂದು ಉಂಟಾಗಲು ಆರಂಭಿಸುತ್ತದೆ. ನೀವು ನೋಡಿರಿ, ಮೊದಲ ಶತಮಾನದಲ್ಲಿ ಇವರು ಚೆದರಿ ಹೋಗಿ ಸೇವೆಯನ್ನು ಹೊರ ಜಗತ್ತಿಗೆ ತೆಗೆದುಕೊಂಡು ಹೋಗುವುದಕ್ಕಿಂತ ಮುಂಚಿತವಾಗಿ ಇವರು ಒಂದು ಕಡೆ ಕೂಟವಾಗಿ ಪ್ರಾರ್ಥನೆ ಮಾಡ್ತಿದ್ರು. ಆ ದಿನಗಳಲ್ಲಿ ಎಪೇಸದಲ್ಲಿ ಸಭೆ ಇಲ್ಲ, ಥೆಸಲೋನಿಕದಲ್ಲಿ ಸಭೆ ಇಲ್ಲ, ಕೊರಿಂಥದವರಲ್ಲಿ ಸಭೆ ಇಲ್ಲ, ಏನೂ ಇಲ್ಲ. ಆದರೆ ಈ ಒಂದು ಸಂಭವ ನಡೆದು ಇವರು ಹೊರಗಡೆ ಹೊರಟು ಹೋಗಿ ಕಳುಹಿಸಲ್ಪಟ್ಟ ನಂತರವೇ
ಸಭೆಗಳು ಲೋಕದ ಹಲವಾರು ಕಡೆಗಳಲ್ಲಿ ಸ್ಥಾಪಿಸಲ್ಪಟ್ಟಿತು. ಹಾಗಾದರೆ ಕರ್ತವ್ಯವನ್ನು ನಿರಂತರವಾಗಿ ಮಾಡಬೇಕು. ಎರಡನೆಯದಾಗಿ ಇವರೇನು ಮಾಡುತ್ತಾರೆ ಅಂದರೆ ಮುಂದಿನ ಕರ್ತವ್ಯ, ಮುಂದಿನ ಕಟ್ಟಳೆಯನ್ನು ಕರ್ತನು ಕೊಡುತ್ತಾರೆ. ಏನು ಕೊಡ್ತಾರೆ? ನೀನು ಹೋದ, ಸುವಾರ್ತೆಯನ್ನು ಸಾರಿದ, ಈ 3 ಮುದ್ರೆಗಳ ಅನುಭವಗಳ ಒಳಗೆ ಜನಗಳನ್ನು ನಡೆಸಿ ಅವರನ್ನು ನನ್ನವರು ಎಂಬುದಾಗಿ ಸ್ಟ್ರಾಂಗ್ ಆಗಿ ಗುರುತನ್ನು ಹಾಕಿದೆಯಾ? ಸರಿ, ಓಕೆ. ಇನ್ನು ಅನಂತರ ಏನು ಮಾಡಬೇಕೆಂದರೆ ಸಭೆಗಳ ಕರ್ತವ್ಯ, ನೀವು ರಕ್ಷಣೆ ಹೊಂದಿದವರನ್ನು ಸಭೆಗಳ ಒಳಗೆ ಕೂಡಿ ಬರುವಂತೆ ಮಾಡಿ, ನೀವು ಕಂಡವುಗಳಂಥವುಗಳನ್ನು ಕೇಳಿದಂಥವುಗಳನ್ನು ಅವರಿಗೆ ಉಪದೇಶವನ್ನು ಮಾಡಿ, ಅವರನ್ನು ಆತ್ಮದ ಅನುಭವದಲ್ಲಿ ನಡೆಸಿ, ಅವರನ್ನು ಏನು ಮಾಡಬೇಕೆಂದರೆ ಕ್ರಿಸ್ತನಲ್ಲಿ ಪರಿಪೂರ್ಣವಾಗಿರುವಂತಹ ಬೆಳವಣಿಗೆಯನ್ನು ಹೊಂದುವಂತೆ ಅವರನ್ನು ಮಾಡಬೇಕು. ಏಕೆಂದರೆ ಕ್ರಿಸ್ತನಲ್ಲಿ ಪರಿಪೂರ್ಣವಾಗಿರುವಂತಹ ಬೆಳವಣಿಗೆ ಅಳತೆಯೇ ಪರಲೋಕದಲ್ಲಿ ಯೇಸುವಿನ ರಾಜ್ಯದಲ್ಲಿ ನೀವು ಹೋಗುವುದಕ್ಕಾಗಿರುವಂತಹ ಒಂದು ಯೋಗ್ಯತೆ. ನಾನು ಹೇಗಿದ್ದರೆ ಪರಲೋಕದೊಳಗೆ ಹೋಗಬಹುದು, ಹೇಗಿದ್ದರೆ ಕರ್ತನ ರಾಜ್ಯದ ಒಳಗೆ, ಕ್ರಿಸ್ತನ ರಾಜ್ಯದ ಒಳಗೆ ನಾವು ಹೋಗಲು ಸಾಧ್ಯವೆಂದರೆ ಅದಕ್ಕೊಂದು ಗುರುತೇನೆಂದು ಕೇಳಿದರೆ ಕ್ರಿಸ್ತನ ಬೆಳವಣಿಗೆಗೆ ತಕ್ಕ ಬೆಳವಣಿಗೆಯನ್ನು ಹೊಂದಬೇಕು. ಆ ಬೆಳವಣಿಗೆ, ಕ್ರಿಸ್ತನ ಬೆಳವಣಿಗೆಯಲ್ಲಿ 2 ಬೆಳವಣಿಗೆ ಉಂಟು. ನೀವು ಅದರಲ್ಲಿ ಒಂದು ಕಾರ್ಯವನ್ನು ಗಮನಿಸಿ ನೋಡಬೇಕು. ಕ್ರಿಸ್ತನ ಬೆಳವಣಿಗೆ ಎನ್ನುವಂಥದ್ದು ಲೋಕದಲ್ಲಿ ಬಂದಂತಹ ಕ್ರಿಸ್ತನ ಬೆಳವಣಿಗೆ. ಕ್ರಿಸ್ತನ ಬೆಳವಣಿಗೆ ಪರಲೋಕದಲ್ಲಿ ಬೇರೆ ಒಂದು ಬೆಳವಣಿಗೆ ಇರಬಹುದು. ಅದೆಲ್ಲವನ್ನು ಯಾರು ಎಟ್ಟಲಾಗುವುದಿಲ್ಲ, ಏಕೆಂದರೆ ಅವರು ತಂದೆಗೆ ಸಮವಾಗಿದ್ದಾರೆ. ಆ ರೀತಿಯನ್ನು ನೀವು ಬೆಳೆಯಲಾಗುವುದಿಲ್ಲ. ಈ ಭೂಮಿಯಲ್ಲಿ ಬದುಕಿದಂತಹ ಒಂದು ಅಳತೆಯನ್ನು ತೋರಿಸಿದರಲ್ಲವೇ, ಆ ಒಂದು ಅಳತೆಗೆ ತಕ್ಕ ಹಾಗೆ ಬೆಳೆಯಬೇಕು. ಭೂಮಿಯಲ್ಲಿ ಬದುಕಿದ ಯೇಸು ಯಾವ ಅಳತೆಗೆ ತಮ್ಮ ಹೆಜ್ಜೆಜಾಡನ್ನು ಬಿಟ್ಟು ಹೋಗಿದ್ದಾರೋ ಆ ಒಂದು ಅಳತೆಗೆ ಬೆಳೆದರೆ ಸಾಕು. ಯೇಸುವಿಗೆ 2ನೇ ಒಂದು ಮುಖ ಉಂಟು, ಅದು ಪರಲೋಕದ ಒಂದು ಮುಖಭಾವ. ಅವರು ತಂದೆಗೆ ಸಮಾನವಾಗಿದ್ದಾರೆ. ಅಷ್ಟರ ಮಟ್ಟಿಗೆ ನೀವು ಬೆಳೆದು ಸ್ವಲ್ಪ ಶರೀರ ನಾನು ಕುಳಿತುಕೊಳ್ಳಬೇಕೆಂದು ಹೇಳಲಾಗುವುದಿಲ್ಲ. ಅವರು ಹೇಳುವಂಥ ಬೆಳವಣಿಗೆ ಎನ್ನುವುದು ಲೋಕದಲ್ಲಿ ಯೇಸು ಬದುಕಿದಾಗ ಎಷ್ಟರ ಮಟ್ಟಿಗೆ ಅವರು ಬದುಕಿ ತೋರಿಸಿದರೋ ಆ ಲಿಮಿಟ್ಗೆ ನೀವು ಬೆಳೆಯಬೇಕು. ಅದು ಸಾಮಾನ್ಯವಾಗಿರುವ ವಿಷಯವಲ್ಲ. ಯೇಸು ಬದುಕಿದಂಥ ಜೀವಿತ ನೀವು ಬದುಕಿ ನೋಡಿದರೆ ಯಾಕಷ್ಟು ಏನೆಂದು ಅರ್ಥವಾಗುವುದು. ಅವರನ್ನು ಬದುಕುವಂತೆ ಪ್ರತಿಯೊಂದು ಕಾರ್ಯಗಳಲ್ಲಿಯೂ, ಪ್ರತಿಯೊಂದು ವಿಷಯಗಳಲ್ಲಿಯೂ ಅವರಿಗೆ ಆಲೋಚನೆಯನ್ನು ಹೇಳಿ ಆ ಬೆಳವಣಿಗೆಯನ್ನು ಹೊಂದುವಂತೆ ಮಾಡಬೇಕು. ಅದುವೇ ಸಭೆಯ ಒಂದು ಉದ್ದೇಶ. ಎಫೆಸ ಪುಸ್ತಕದಲ್ಲಿ ಇದನ್ನು ನಮಗೆ ಒತ್ತು ಕೊಟ್ಟು ಹೇಳುತ್ತಾರೆ. ಸಭೆಯಾದದು ಕ್ರಮ ಹೊಂದುವಂತೆಯೂ ಶಿರಸ್ಸಾಗಿರುವಂತಹ ಕ್ರಿಸ್ತನನ್ನು ಆತುಕೊಂಡು ಕ್ರಿಸ್ತನ ಪರಿಪೂರ್ಣ ಬೆಳವಣಿಗೆಗೆ ತಕ್ಕ ಬೆಳವಣಿಗೆಯನ್ನು ಹೊಂದುವ ಹಾಗೆ, ಈ ಬೆಳವಣಿಗೆಯನ್ನು ಹೊಂದುವುದಕ್ಕೆ ಕರ್ತನು ಸಭೆಯಲ್ಲಿ 5 ವಿಧವಾಗಿರುವ ಸೇವೆಯನ್ನು ಏರ್ಪಡಿಸಿದರು. ಈ 5 ವಿಧವಾಗಿರುವ ಸೇವೆಯಲ್ಲಿ ಒಂದು ದೊಡ್ಡ ಲಿಸ್ಟೇ ಹಾಕಲ್ಪಟ್ಟಿದೆ. ಈ 5 ಸೇವೆಗಳಿಗೂ ಯಾವ ಯಾವ ಕೆಲಸ ಎಂಬುದಾಗಿ ಹೇಳಲ್ಪಟ್ಟಿದೆ. ಈ 5 ಸೇವೆಗಳ ಕೆಲಸವನ್ನು ನೀವು ನೋಡುವುದಾದರೆ ಅದು ಒಂದು ಮನುಷ್ಯನನ್ನು ಕ್ರಿಸ್ತನ ಪರಿಪೂರ್ಣವಾಗಿರುವಂತಹ ಬೆಳವಣಿಗೆಯ ತಕ್ಕ ಬೆಳವಣಿಗೆಯನ್ನು ಹೊಂದುವಂತೆ ಅವರನ್ನು ದಾರಿ ನಡೆಸಬೇಕು. ಅದುವೇ ದೇವರು ಸೇವೆಗಳನ್ನು ಏರ್ಪಡಿಸಿರುವಂತಹ ಉದ್ದೇಶ. ಆದ್ದರಿಂದಲೇ ಇಂದು ಕೆಲವೊಂದು ನೂತನವಾಗಿರುವ ಸೇವೆಯನ್ನು ನೋಡಿ ನಾವು ಯಾತಕ್ಕಾಗಿ ಸೇವೆ ಎಂದು ಒಪ್ಪಿಕೊಳ್ಳುವುದಿಲ್ಲ ಎಂದರೆ, ಆ ಒಂದು ಸೇವೆಗಳು ನಿಮ್ಮನ್ನು ಕ್ರಿಸ್ತನಲ್ಲಿ ಪರಿಪೂರ್ಣವಾಗಿರುವಂತಹ ಬೆಳವಣಿಗೆಯನ್ನು ಹೊಂದುವುದಕ್ಕೆ ಅದು ತಡೆ ಮಾಡುವಂತೆ ನಿಮ್ಮನ್ನು ಇಸುಕುತ್ತದೆಯೋ, ಪ್ರೇರೇಪಿಸುತ್ತದೆಯೋ, ಕಲಿಸುತ್ತದೆಯೋ, ಅದು ಬಲವಂತ ಮಾಡುತ್ತದೆ ಎಂಬುದಾಗಿ ನೀವು ನೋಡಬೇಕು. ನಾನೊಂದು ಪ್ರವಾದನೆಯನ್ನು ನುಡಿಯುತ್ತೇನೆ. ಆ ಪ್ರವಾದನೆ ನಿಮ್ಮನ್ನು ಕರ್ತನ ಬಳಿ ಸೇರಿಸುತ್ತದಾ? ನಿಮ್ಮನ್ನು ಕರ್ತನ ಬೆಳವಣಿಗೆಗೆ ತಕ್ಕ ಬೆಳವಣಿಗೆಯನ್ನು ಹೊಂದುವಂತೆ ನಿಮ್ಮನ್ನು ದಾರಿ ನಡೆಸುತ್ತದಾ ಎಂಬುದಾಗಿ ನೋಡಬೇಕು. ಅದಕ್ಕಾಗಿಯೇ ಪ್ರವಾದಿ, ಅದಕ್ಕಾಗಿಯೇ ಒಬ್ಬ ಸುವಾರ್ತಿಕನು. ಒಬ್ಬ ಸುವಾರ್ತಿಕನ ಒಂದು ಸಂದೇಶ ನಿಮ್ಮನ್ನು ಕರ್ತನ ಬಳಿಯಲ್ಲಿ ಸೇರಿಸುವಂತದ ನೋಡಬೇಕು. ನಿಮ್ಮನ್ನು ಆ ಸುವಾರ್ತೆಯ ಸಂದೇಶವೆಂದರೆ ಒಂದು ಬಾರಿ ಕೇಳುವುದು ಮಾತ್ರವಲ್ಲ. ಸುವಾರ್ತೆಯಲ್ಲಿ ಹಲವಾರು ಪರಿಮಾಣಗಳು ಉಂಟು. ಅದು ಸಭೆಯಲ್ಲಿ ನಮಗೆ ಹೇಳಲ್ಪಡುತ್ತದೆ, ಪ್ರಕಟಿಸಲ್ಪಡುವುದು. ಅದು ಸಭೆಯ ಒಂದು ಕಾರ್ಯದಲ್ಲಿ ಅದು ಹೇಳಲ್ಪಡುವಾಗ ಆ ಸಂದೇಶವು ನಿಮ್ಮನ್ನು ಬೆಳವಣಿಗೆ ಹೊಂದುವಂತೆ ಪ್ರೇರೇಪಿಸುತ್ತದಾ? ನೀವು ಬೆಳವಣಿಗೆಯನ್ನು ಹೊಂದುತ್ತೀರಾ? ಅದನ್ನು ನೋಡಿ ಬೆಳವಣಿಗೆ ಇದ್ದರೆ ಮಾತ್ರವೇ ಅದು ಸತ್ಯ ಸೇವೆ. ಕರ್ತನು ಈ ಲೋಕದಲ್ಲಿ ಏರ್ಪಡಿಸಿರುವಂತಹ ಎಲ್ಲ ಸೇವೆಗಳಿಗೂ ಸಹಜವಾಗಿ ಒಂದೇ ಒಂದು ಉದ್ದೇಶ, ಮನುಷ್ಯರನ್ನು ಕ್ರಿಸ್ತನ ಪರಿಪೂರ್ಣವಾಗಿರುವಂತಹ ಬೆಳವಣಿಗೆಯನ್ನು ಹೊಂದಿಸುವಂಥದ್ದೇ ಅದರ ಉದ್ದೇಶ. ಅದಕ್ಕಾಗಿ ಹೇಳುತ್ತೇನೆ, ಒಂದು ಸಂದೇಶ ನಿಮ್ಮನ್ನು ಕರ್ತನ ಬಳಿಗೆ ಸೇರಿಸದೆ, ನಿಮ್ಮನ್ನು ಮಾನಸಾಂತರಗೊಳಿಸದೆ, ನಿಮ್ಮ ಜೀವಿತದಲ್ಲಿ ಒಂದು ಬಾಧೆಯನ್ನು ಉಂಟು ಮಾಡಿ, ಪಾಪದಿಂದ ಒಂದು ಬಿಡುಗಡೆಯನ್ನು ಕೊಟ್ಟು ನಿಮ್ಮನ್ನು ಪುನಃ ಕರ್ತನ ಕಡೆಗೆ ಮುಂದೆ ನಡೆಸದೆ ಒಂದು ಸೇವೆ ಮಾಡಲ್ಪಟ್ಟರೆ ಅದು ತಪ್ಪಾಗಿರುವ ಸೇವೆ. ಮತ್ತೊಂದು ಒಂದು ಸೇವೆ ಕರ್ತನ ಬಳಿ ನಿಮ್ಮನ್ನು ತಂದು ಸೇರಿಸದೆ ಒಬ್ಬ ಮನುಷ್ಯನ ಬಳಿ ಆ ಸೇವಕನನ್ನು ಹೋಗಿ ಸೇರಿಸಿದರೆ ಅದು ತಪ್ಪಾಗಿರುವಂಥ ಸೇವೆ. ಒಂದು ಸೇವೆಯು ತನ್ನನ್ನು ಬ್ರಹ್ಮಾಂಡವಾಗಿ ಆಡಂಬರವಾಗಿ ನಿಮಗೆ ತೋರಿಸಿಕೊಂಡು ನಿಮ್ಮನ್ನು ಆಕರ್ಷಿಸಿ ನಿಮಗೆ ಯಾವ ವಿಧವಾಗಿರುವಂತಹ ಒಳ್ಳೆ ಉಪದೇಶವೇಳದೆ ನಿಮ್ಮನ್ನು ಒಂದೇ ಮನೋರಂಜನೆಯಲ್ಲಿ, ಎಂಟರ್ಟೈನ್ಮೆಂಟ್ನಲ್ಲಿ, ಬ್ರಹ್ಮಾಂಡತೆಯಲ್ಲಿಯೂ ನಿಮ್ಮನ್ನು ಲೀನರಾಗುವಂತೆ ಮಾಡಿ ನಿಮಗೆ ಬೆಳವಣಿಗೆಯನ್ನು ಹೊಂದಲು ಬಿಡದೆ ಇಟ್ಟುಕೊಂಡಿರುವುದಾದರೆ ಆ ಒಂದು ಸಭೆಯು ದೇವರಿಂದ ಉಂಟಾದದಲ್ಲ. ಏಕೆಂದರೆ ದೇವರಿಂದ ಉಂಟಾದ ಸೇವೆಗೆ ಒಂದು ಉದ್ದೇಶವುಂಟು, ಅದು ನಿಮ್ಮನ್ನು
ಕ್ರಿಸ್ತನಲ್ಲಿ ಪರಿಪೂರ್ಣವಾಗಿರುವಂತಹ ಬೆಳವಣಿಗೆಯನ್ನು ಹೊಂದುವಂತೆ ಮಾಡುವಂಥದ್ದೇ. ಹಾಗಾದರೆ ಇದೇ ಅವರ ಪ್ರಥಮ ಕರ್ತವ್ಯ. ಮೂರನೆಯ ಒಂದು ಕರ್ತವ್ಯವನ್ನು ಕರ್ತನು ಇಟ್ಟಿದ್ದಾರೆ. ಅದೊಂದು ಕಡೆಯ ಕಾಲದ ಕರ್ತವ್ಯ. ಅದುವೇ ಆ ಒಂದು ಕರ್ತವ್ಯದಲ್ಲೇ ಸಭೆಯ ಪೂರ್ಣ ಓಟವು ಪರಿಪೂರ್ಣವಾಗುತ್ತದೆ. ಅದನ್ನು ಕುರಿತು ಬರುವಂಥ ಸಂಚಿಕೆಯಲ್ಲಿ ವಿವರವಾಗಿ ನಾವು ನೋಡೋಣ. ಅಲ್ಲಿಯವರೆಗೂ ಕರ್ತನಾಗಿರುವ ದೇವರು ನಿಮ್ಮನ್ನು ಸುರಕ್ಷಿತವಾಗಿ ಕಾಪಾಡಬೇಕೆಂಬುದಾಗಿ ಅವರ ಕೈಗಳಿಗೆ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡುತ್ತೇನೆ. ನಿಮಗೆ ನನ್ನ ವಂದನೆಗಳು.